ಯೇಸು ಈಗ ಹೇಳ್ತಿದ್ದಾರೆ, ನೀವು ಈ ಆಲಯವನ್ನ ಕೆಡವ್ರಿ, ನಾನು 3ನೇ ದಿನದಲ್ಲಿ ಎಬ್ಬಿಸ್ತೇನೆ. ಹಲ್ಲೆಲೂಯಾ. ಕಮ್ ಆನ್ ಚರ್ಚ್. ಯಾವುದೆಲ್ಲ ಕೆಡವಲ್ಪಟ್ಟಿದೆಯೋ, ಬಿದ್ದೋಗಿದೆಯೋ, ನಾಶವಾಗಿದೆಯೋ, ಹಾಳಾಗಿದೆಯೋ, ಕಳೆದುಕೊಂಡಿದ್ದೇವೋ ಅದನ್ನೆಲ್ಲ ತಿರುಗಿ ನಮ್ಮ ಕರ್ತ ನಮಗೆ ಪುನಃ ಅನುಗ್ರಹಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ನಂಬ್ತೀರಾ? ಹಾಗೆ ನಾನು ಕಳೆದುಕೊಂಡದ್ದನ್ನು ಪುನಃ ತಿರುಗಿ ಹೊಂದಿಕೊಳ್ಳುವವಳು ಎಂಬುದಾಗಿ ಎಷ್ಟು ಜನಕ್ಕೆ ನಂಬಿಕೆ ಉಂಟು? ಪಕ್ಕದವರನ್ನು ನೋಡಿ ಕೈ ಕುಲುಕಿ ಹೇಳ್ರಿ, ಹಲ್ಲೆಲೂಯಾ, ನಾನು ಕಳೆದುಕೊಂಡದ್ದನ್ನು ಈ 2025ನೇ ವರ್ಷದಲ್ಲಿ ಪುನಃ ನಾನು ಕರ್ತನ ನಾಮದಲ್ಲಿ ಹೊಂದಿಕೊಳ್ಳುವವನಾಗ್ತೇನೆ ಎಂಬುದಾಗಿ ಎಷ್ಟು ಜನ ನಂಬ್ತೀರಾ? ಅವ್ರು ಮಾತ್ರ ಒಂದು ಗಟ್ಟಿಯಾಗಿ, ಇನ್ನು ಶಬ್ದವಾಗಿ ಆಮೆನ್, ಹಲ್ಲೆಲೂಯಾ. ಕಮ್ ಆನ್ ಚರ್ಚ್. ನಮ್ಮ ದೇವರು ಕೆಡವಲ್ಪಟ್ಟದ್ದನ್ನ, ಬಿದ್ದು ಹೋದದ್ದನ್ನ, ನಾಶವಾದದನ್ನ ಪುನಃ ಆತನು ತಿರುಗಿ ಕೊಡುವ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನಾವು ಕಳೆದುಕೊಂಡ ಎಲ್ಲ ವಿಷಯಗಳನ್ನ ಪುನಃ ತಿರುಗಿ ಹೊಂದಿಕೊಳ್ಳುವವರು, ಕಳೆದುಕೊಂಡದ್ದನ್ನ ಹಾಗೆ ಬಿಟ್ಟು ಹೋಗೋರಲ್ಲ. ನಮ್ಮ ದೇವರು ಪುನಃ ತಿರುಗಿ ಕೊಡುವ ಕರ್ತನಾಗಿದ್ದಾನೆ. ಏಸು ಹೇಳ್ತಾರೆ, ಆಲಯ ಅಂತ ಹೇಳುವಾಗ ನನ್ನ ಪ್ರೀತಿಯುಳ್ಳ ದೇವ ಜನರ, ಈ ಸತ್ಯವೇದದಲ್ಲಿ ನಾವು ಬೆಳಗ್ಗೆನೆ ಸೆಷನ್ನಲ್ಲಿ ಅನೇಕರು ಬರದೇ ಕಾರಣ ನಾನು ಪುನಃ ಒಂದು ಬೇಗ ರಿಪೀಟ್ ಮಾಡಿ ನಾನು ಮುಂದೆ ಸಾಕ್ತೇನೆ. 5 ಥರದ ಆಲಯಗಳನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಒಂದು ಸ್ಮೈಲ್ ಮಾಡಿ. ಈಗ ಭಾಳ ತುಂಬ ಸೀರಿಯಸ್ ಅಲ್ಲಿ ಕೂತಿರೋ ಥರ ಕಾಣಿಸ್ತೇನೆ. ಸ್ವಲ್ಪ ಅಕ್ಕಪಕ್ಕದವ್ರ ಮುಖ ನೋಡಿ ಸ್ಮೈಲ್ ಮಾಡಿ ಹೇಳ್ರಿ, ಸ್ವಲ್ಪ ನಗು ಮುಖದಲ್ಲಿರ್ರಿ, ಹಾಗೆ ಹೇಳ್ರಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕೇಳಿಸ್ಕೊಳ್ರಿ, ಸತ್ಯವೇದದಲ್ಲಿ 5 ಆಲಯಗಳು ಕಟ್ಟಲ್ಪಟ್ಟಿದೆ. ಎಷ್ಟು ಆಲಯಗಳು? ಕಮಾನ್ ಚರ್ಚ್ ಹೇಳ್ರಿ ಇಲ್ಲ. 5 ಆಲಯಗಳು ಕಟ್ಟಲ್ಪಟ್ಟಿದೆ. ಮೊದಲನೇ ಆಲಯ ಮೋಶೆಯ ಮೂಲಕವಾಗಿ ಕೊಡಲ್ಪಟ್ಟಂತ, ನಾವು ವಿಮೋಚನಾ ಕಾಂಡ 25ನೇ ಅಧ್ಯಾಯದ 8-9ನೇ ವಚನದಲ್ಲಿ ನಾವು ಧ್ಯಾನ ಮಾಡುವುದಾದ್ರೆ, ಸ್ವತಃ ದೇವರೇ ಮೋಶೆಗೆ ಹೇಳ್ತಾರೆ, ಮೋಶೆ, ನಾನು ಜನರ ಮಧ್ಯದಲ್ಲಿ ಬಂದು ವಾಸ ಮಾಡಬೇಕು, ನನಗೊಂದು ದೇವಾಲಯವನ್ನ, ನನಗೊಂದು ಆಲಯವನ್ನ ಕಟ್ಟು ಎಂಬುದಾಗಿ. ಹಲ್ಲೆಲೂಯಾ. 2ನೇ ಆಲಯ ಸೊಲೊಮೋನನು ಕಟ್ಟಿದಂತ ಆಲಯ. ಹಲ್ಲೆಲೂಯಾ. ಅದನ್ನ ದಾವಿದ ತೀರ್ಮಾನ ಮಾಡ್ತಾನೆ ಕಟ್ಟಬೇಕೆಂಬುದಾಗಿ, ಆದ್ರೆ ದಾವಿದ ಕಟ್ಟೋದಿಲ್ಲ, ಅವನ ಮಗನಾದ ಸೊಲೊಮೋನನು ಕಟ್ತಾನೆ. ಹಲ್ಲೆಲೂಯಾ. 3ನೇ ಆಲಯ ಬಾಬೆಲ್ ದೇಶಕ್ಕೆ ಸೆರೆ ಒಯ್ಯಲ್ಪಟ್ಟಂತ ಇಸ್ರಾಯೇಲರು 70 ವರ್ಷ ಆದ ಮೇಲೆ ಅವರು ಪುನಃ ತಿರುಗಿ ಬರುವಾಗ 3 ಗುಂಪಾಗಿ ಬರ್ತಾರೆ. 3 ಗುಂಪಾಗಿ ಬರುವಾಗ ಅದರಲ್ಲಿ ಮೊದಲನೇದಾಗಿ ಬರುವ ಗುಂಪು ಜೆರುಬ್ಬಾಬೆಲನ ಜೊತೆ ಬರುವಂತ ಒಂದು ಗುಂಪು ಬರ್ತದೆ. ಯೆಹೋಶುವ ಜೆರುಬ್ಬಾಬೆಲ್ ಜೊತೆ ಬರುವಂತ ಒಂದು ಗುಂಪು. ಯೆಹೋಶುವ ಅಂದ್ರೆ ಮೋಶೆ ಜೊತೆ ಇದ್ದ ಯೆಹೋಶುವ ಅಲ್ಲ. ಹಲ್ಲೆಲೂಯಾ. ಇವನು ಯಾಜಕನು, ಯೆಹೋಶುವ ಯಾಜಕನು. ಅವರ ಜೊತೆ ಬಂದು ಒಂದು ಆಲಯವನ್ನ ಕಟ್ತಾರೆ. ಹಲ್ಲೆಲೂಯಾ. ಅದು 3ನೇ ಆಲಯ. ಅದು ದೊಡ್ಡದಾಗಿ ಕಟ್ಟೋದಿಲ್ಲ, ಚಿಕ್ಕದಾಗಿ ಕಟ್ತಾರೆ ಆಲಯವನ್ನ. ಹಲ್ಲೆಲೂಯಾ. ಆ ಆಲಯವನ್ನ, ಅದು 3ನೇ ಆಲಯ. ಕಮಾನ್ ಚರ್ಚ್. ಎಷ್ಟು ಆಲಯ? 3ನೇ ಆಲಯ. 4ನೇ ಆಲಯ ಹೇರೋದನು ಕಟ್ಟುವ ಆಲಯ. ಇದು ಇಸ್ರಾಯೇಲರಿಗೋಸ್ಕರ, ತನ್ನ ಅರಸನು ತನಗಿದ್ದ ಆಸ್ತಿ ಐಶ್ವರ್ಯ ಅಂತಸ್ತಿನ ಮೂಲಕವಾಗಿ ಅಲ್ಲಿದ್ದ ಇಸ್ರಾಯೇಲರಿಗೋಸ್ಕರ ಕಟ್ಟಲ್ಪಟ್ಟಂತ ಒಂದು ಆಲಯ. ಎಷ್ಟು ಆಲಯ ಆಯ್ತು? 4 ಆಲಯಗಳು. 5ನೇ ಆಲಯ ಒಂದುಂಟು. ಹಲ್ಲೆಲೂಯಾ. ಅದನ್ನು ನಾನು ಕಡೇ ಸೆಷನ್ ಅಲ್ಲಿ ಇಟ್ಕೊಂಡಿದ್ದೇನೆ. ಆಮೇಲೆ ಕಮಾನ್ ಚರ್ಚ್, ಕೇಳಿಸ್ಕೊಳ್ರಿ. ಮೊದಲನೆಯ ಆಲಯ ಮೋಶೆಯ ಮೂಲಕವಾಗಿ ನೇಮಿಸಲ್ಪಟ್ಟಿದ್ರು. ಆದರೆ ಆಲಯವನ್ನ ಕಟ್ಟಿದ್ದು ಮಾತ್ರ ಜನರು ಕಟ್ಟಿದ್ದು. ಹಲ್ಲೆಲೂಯಾ. ಕಮಾನ್ ಚರ್ಚ್, ಯಾರು ಕಟ್ಟಿದ್ದು? ಜನರು ತಮಗಿರುವುದರಲ್ಲಿ ಕೊಟ್ಟು ಕಟ್ಟಲ್ಪಟ್ಟ ಆಲಯ ಮೋಶೆಯ ಮೂಲಕವಾಗಿ ಕೊಡಲ್ಪಟ್ಟಂತ ನಾವು ಹೇಳ್ತೇವೆ ಟ್ಯಾಬರ್ನಾಕಲ್ ಎಂಬುದಾಗಿ, ದೇವದರ್ಶನ ಗುಡಾರ. ಈ ದೇವದರ್ಶನ ಗುಡಾರ ಒಂದು ಕಡೆ ಸ್ಥಿರವಾಗಿರುವ ಆಲಯ ಅಲ್ಲ. ಇದು ಒಂದು ಕಡೆ ನೆಲೆಯಾಗಿ ಸ್ಥಿರವಾಗಿರುವ ಆಲಯ ಅಲ್ಲ. ಇದಕ್ಕೆ ನಾವು ಹೀಗೆ ಹೇಳ್ತಾರೆ, ಮೂವಿಂಗ್ ಟೆಂಪಲ್ ಎಂಬುದಾಗಿ. ಅಂದ್ರೆ ಚಲಿಸುವ ಆಲಯ. ಎಲ್ಲಿ ಇಸ್ರಾಯೇಲರು ನೋಡ್ರಿ, ಐಗುಪ್ತ ದೇಶವನ್ನು ಬಿಟ್ಟು ಅವರು ಹೊರಗಡೆ ಬಂದು ಸುಮಾರು 50 ದಿನ ಆಗಿದೆ. ಹಲ್ಲೆಲೂಯಾ. ಅದಾದ ಮೇಲೆ ಮೋಶೆ ಹೇಳ್ತಿದ್ದಾರೆ ಆಲಯವನ್ನ ಕಟ್ಟಬೇಕೆಂಬುದಾಗಿ. ಆದ್ರೆ ಈ ಆಲಯ ಹೇಗಿರ್ತದೆ ಅಪ್ಪ ಅಂದ್ರೆ, ಇವರು ಐಗುಪ್ತ ದೇಶವನ್ನ ಬಿಟ್ಟು ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದಾರೆ? ಎಲ್ಲ ನೀವು ಮಾತಾಡಬೇಕು. ಐಗುಪ್ತ ದೇಶವನ್ನ ಬಿಟ್ಟು ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದಾರೆ?
ರೈಟ್, ಕೇಳಿಸ್ಕೊಳ್ಳಿ. ಐಗುಪ್ತ ಅನ್ನುವಂಥದ್ದು ಈ ಲೋಕಕ್ಕೆ ಸೂಚನೆ. ಕಮನ್ ಚರ್ಚ್ ಹೇಳ್ರಿ, ಐಗುಪ್ತ ಅನ್ನುವಂಥದ್ದು ಈ ಲೋಕಕ್ಕೆ ಸೂಚನೆ. ಕಾನಾನ್ ಅನ್ನುವಂಥದ್ದು ಪರಲೋಕಕ್ಕೆ ಸೂಚನೆ. ಹಲ್ಲೆಲೂಯಾ. ಐಗುಪ್ತದಲ್ಲಿದ್ದಂತ, ಈ ಲೋಕದಲ್ಲಿದ್ದಂತ ಜನರು ಹೊರಗೆ ಬಂದು ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದಾರೆ? ಕಮನ್ ಚರ್ಚ್ ಎಲ್ಲ ಹೇಳ್ಬೇಕು, ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದಾರೆ? ಕಾನಾನ್ ದೇಶ, ದೇವರು ವಾಗ್ದಾನ ಮಾಡಿದಂತ ದೇಶ. ಹಲ್ಲೆಲೂಯಾ. ಈಗ ನಾವುಗಳು ಕೂಡ ಈ ಐಗುಪ್ತ ಎಂಬ ಲೋಕದಿಂದ ಬೇರ್ಪಟ್ಟವರಾಗಿ, ಹಲ್ಲೆಲೂಯಾ, ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದೇವೆ? ಪರಲೋಕಕ್ಕೆ ನಾವು ಪ್ರಯಾಣ ಮಾಡ್ತಿದ್ದೇವೆ. ಹಲ್ಲೆಲೂಯಾ. ಇವತ್ತಲ್ಲ ನಾಳೆ ಎಲ್ಲ ನಮಗಾಗಿ ಸಿದ್ಧ ಮಾಡಲ್ಪಟ್ಟಂತ ಪರಲೋಕ ನನಗೂ ನಿನಗೂ ಅದು ಗ್ಯಾರಂಟಿ, ಅದು ಸೀಲ್ ಹೊಡೆದಾಯ್ತು. ಆಮೇನ್. ಹಲ್ಲೆಲೂಯಾ. ಕಮಾನ್ ಚರ್ಚ್, ನಾವು ಅಲ್ಲಿಗೆ ಪ್ರಯಾಣ ಮಾಡ್ತಿದ್ದೇವೆ. ಪ್ರೈಸ್ ಗಾಡ್. ಇಸ್ರಾಯೇಲ್ರು ಐಗುಪ್ತ ದೇಶವನ್ನ ಬಿಟ್ಟು ಅವರು ಹೊರಗಡೆ ಬರುವಾಗ ಕೆಂಪು ಸಮುದ್ರವನ್ನ ದಾಟಿ ಬಂದ್ರು, ಹೌದಾ? ಕೆಂಪು ಸಮುದ್ರವನ್ನ ದಾಟಿ ಬರುವುದರ ಅರ್ಥ ಏನಪ್ಪಾ ಅಂದ್ರೆ, ನೀರಿನ ಮೂಲಕವಾಗಿ ಅವರಿಗೆ ದೀಕ್ಷಾ ಸ್ನಾನ ಆಯ್ತು, ಕೆಂಪು ಸಮುದ್ರದ ಮೂಲಕವಾಗಿ. ಈಗ ನಾವು ಪರಲೋಕ ರಾಜ್ಯದವರು ಎಂಬುದಾಗಿ ಪ್ರಯಾಣ ಮಾಡ್ತಿದ್ದೇವೆ. ನಾವು ಕೂಡ ಹೆಂಗೆ ಅಟೆಸ್ಟ್ ಮಾಡಿ ಬಂದಿದ್ದೇವೆ? ನಾವು ಯೇಸುವಿನ ಕಡೆ, ನಾವು ನಿತ್ಯ ಜೀವಕ್ಕೆ ಪ್ರಯಾಣ ಮಾಡ್ತಿರುವರು ಎಂಬುದಾಗಿ ಹೇಗೆ ಸಾಕ್ಷಿ ಕೊಟ್ಟು ಬರ್ತಿದ್ದೇವೆ? ಯೇಸು ಕ್ರಿಸ್ತನ ಹೆಸರಿನಲ್ಲಿ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಿನ ಒಳಗಡೆ ನಾವು ಮುಳುಗಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ಇನ್ನು ಮೇಲೆ ಪಾಪಕ್ಕಾಗಿ, ಲೋಕಕ್ಕಾಗಿ, ಲೋಕದ ಕಾರ್ಯಗಾಗಿ, ಈ ಶಾರೀರಿಕ ಮನುಷ್ಯನಿಗಾಗಿ ಸತ್ತು ಕ್ರಿಸ್ತನಿಗೋಸ್ಕರ ಜೀವಿಸುತ್ತೇವೆ. ಅವರ ರಾಜ್ಯಕ್ಕಾಗಿ ನಾವು ಬಾಧ್ಯರಾಗಿದ್ದೇವೆ ಎಂಬುದಾಗಿ ಪ್ರಯಾಣ ಮಾಡ್ತಿದ್ದೇವೆ. ರೈಟ್, ದೀಕ್ಷಾಸ್ನಾನದ ಮೂಲಕವಾಗಿ. ಹಲ್ಲೆಲೂಯಾ. ಹೀಗೆ ಪ್ರಯಾಣ ಮಾಡ್ತಿರುವಾಗ ಇನ್ನ ಇವರು ಇಸ್ರಾಯೇಲ್ ಇನ್ನೂ ಪ್ರಯಾಣ ಮಾಡಿ ಮಾಡಿ ಕಾನಾನ್ ದೇಶಕ್ಕೆ ಇನ್ನೂ ಹೋಗಿಲ್ಲ ಅವರು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಾ ಹೇಳ್ತೇನೆ, ಕೇಳಿಸ್ಕೊಳ್ರಿ. ಇಸ್ರಾಯೇಲ್ರಿಗೆ ಹೇಗೆ ಅವರಿಗೆ ಕಾನಾನ್ ಸಿಕ್ತೋ ಅದೇ ರೀತಿಯಾಗಿ ಈ ಐಗುಪ್ತ ಎಂಬ ಲೋಕವನ್ನ ಬಿಟ್ಟು ಪರಲೋಕ ಮಾರ್ಗವೆಂಬ ಅಲ್ಲಿ ಆ ಸ್ಥಳಕ್ಕೆ ಹೋಗ್ಬೇಕೆಂಬುದಾಗಿ ಪ್ರಯಾಣ ಮಾಡಿ ಬರ್ತಿರುವ ನಮಗೂ ನಿಮಗೂ, ಇಸ್ರಾಯೇಲ್ರಿಗೆ ಹೇಗೆ ಕಾನಾನ್ ಸಿಕ್ತೋ ಅದೇ ರೀತಿಯಾಗಿ ನನಗೂ ನಿನಗೂ ಪರಲೋಕ ನಿತ್ಯ ಜೀವ 100ಗೆ 200% ಅದು ಗ್ಯಾರಂಟಿ, ಅದು ನಿಶ್ಚಯ. ಬರೆದಿಟ್ಕೊಳ್ರಿ. ಹೇಗೆ? ಅದು ನಮ್ಮ ಹೆಸರಲ್ಲಿ ಬರೆದಾಯ್ತು. ಅದು ಇದು ನಿಮಗೆ ಅಂತ, ಪ್ರಭಾಕರ್ಗೆ ಇದು, ಪ್ರಕಾಶ್ ಅಲ್ಮಿಡಿಗೆ ಇದು. ಆಮೇಲೆ ನಿಮ್ಗೆ ಯಾರಿಗೂ ಬೇಡ ಅನಿಸ್ತದೆ ಬಿಡ್ರಿ. ಮೈಕಲ್ಗೆ, ಜೋಶ್ವಾಗೆ, ಆಮೇಲೆ ನಿಮ್ಮ ಹೆಸರು ಹೇಳ್ಕೊಳಕ್ಕೂ ದಮ್ ಬೇಕು. ಹಲ್ಲೆಲೂಯಾ. ಏನ್ ಬೇಕು? ಆ ದಮ್ಮಲ್ಲ, ಒಳಗಡೆ ಒಂದು ವೈರಾಗ್ಯ ಇರ್ಬೇಕು. ನನಗೋಸ್ಕರ ಸಿದ್ಧ ಮಾಡಲ್ಪಟ್ಟ ಸ್ಥಳಕ್ಕೆ ನಾನು ಹೋಗಿಯೇ ಹೋಗ್ತೇನೆ. ಆಮೇನ್. ಹಲ್ಲೆಲೂಯಾ. ಕಮಾನ್ ಚರ್ಚ್, ಕೇಳಿಸ್ಕೊಳ್ರಿ. ಅವರು ಪ್ರಯಾಣ ಮಾಡಿ ಹೊರಗಡೆ ಬಂದಿದ್ದಾರೆ. ಈಗ ಇನ್ನು ಕಾನಾನಿಗೆ ಅವರು ಪ್ರಯಾಣ ಮಾಡಿಲ್ಲ. ಕಾನಾನಿಗೆ ಪ್ರಯಾಣ ಮಾಡೋಕ್ಕಿಂತ ಮುಂಚೆ ಸುಮಾರು 50 ದಿನ, 45-50 ದಿನ ಆಗಿದೆ. ಸೀನಾಯ್ ಪ್ರಾಂತ್ಯದ ತಪ್ಪಲಿನಲ್ಲಿ ಅವರು ಬಂದು ನಿಂತಿದ್ದಾರೆ. ಮೋಶೆನ ದೇವರು ಕರೆದಿದ್ದಾರೆ, ಬಾಯಲ್ಲಿ ಒಂದು ಸ್ವಲ್ಪ ಮಾತಾಡ್ಬೇಕು ನಿನ್ ಜೊತೆ, ಪರ್ಸನಲ್ ಮೀಟಿಂಗ್ ಐತೆ ಅಂತ ಕರೆದಿದ್ದಾರೆ. ಹಲ್ಲೆಲೂಯಾ. ಅವಾಗ ಪಾಸ್ಟ್ ಏನಾದ್ರು, ಬಾರಪ್ಪ ಇಲ್ಲಿ ನೀನೊಂದು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಂದ್ರೆ ಹೆಂಗಿರ್ತದೆ? ನಮಗೇನು ಭಯ ಇಲ್ಲಪ್ಪ, ಭುಜದ ಮೇಲೆ ಕೈ ಹಾಕೊಂಡು ಮಾತಾಡ್ತೀವಿ ಪಾಸ್ಟ್ ನಾನು ಅಂತ ಅಂತೀರಾ? ಹೇಗಿರ್ತದೆ? ಫಾಸ್ಟ್ ನನ್ನ ಕರೆದ್ರ ಏನೋ ಕಾದಿದೆ ಇವತ್ತು ನನಗೆ. ಮೋಶೆನ ಕರೆದು ಬಿಡ್ರಿ, ದೇವ್ರ ಬಾಯಿಲಿ ಸ್ವಲ್ಪ ನಿನ್ನ ಜೊತೆ ಟಾಕಿಂಗ್ ಶೋ ಇದೆ, ಸ್ವಲ್ಪ ಮಾತಾಡ್ಬೇಕು ಬಾಯಿಲಿ ಅಂತ ಕರೆದು ಬಿಟ್ರು. ಕರೆದ ಮೇಲೆ ಹೋದ ಹಿಂಗೆ ಹೋಗಿ ಬರ್ತಾನೆ ಅಂತಂದ್ರೆ ಹೋದನ್ ಬರ್ತಿಲ್ಲ. 40 days ಬಂದಿಲ್ಲ, ಕೆಳಗಿಳಿದಿಲ್ಲ ಅವನು. ಹಲ್ಲೆಲೂಯಾ. 6 ದಿನ ಸೈಲೆಂಟ್ ಆಗಿರ್ತದೆ. 7ನೇ ದಿನ ಮಾತ್ರ ಒಂದು ಶಕೈನ ಬೆಟ್ಟದ ಮೇಲೆ ಇಳಿದು ಬರ್ತಾ ಇದೆ. ಹಲ್ಲೆಲೂಯಾ. ಒಂದು ಗ್ಲೋರಿ, ಒಂದು ಮಹಿಮೆ ಇಳಿದು ಬರ್ತಾ ಇದೆ. ಅದು ನೋಡೋದು, ಭಯ ಪಡೋದು ಜನ, ಒಳಗೊಡಗೋದು. ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ, ನಾ ಹೇಳ್ತೇನೆ. ಮೋಶೆನ ದೇವ್ರ ಕರೆದು ಹೀಗೆ ಹೇಳಿದ್ರು, ಮೋಶೆ ನೀನು ನನ್ನ ಹತ್ರ ನಾನು ಕರಿಬೇಕು, ನೀನು ಬೆಟ್ಟದ ಮೇಲೆ ಬರಬೇಕು, ಪುನಃ ನಾನು ನಿನ್ನ ಜೊತೆ ಮಾತಾಡಬೇಕು. ನೀನು ಮಾತಾಡಿ ಆದಮೇಲೆ, ನಿನ್ನ ಜೊತೆ ನಾನು ಮಾತಾಡಿ ಆದಮೇಲೆ
ಆಮೇಲೆ ನೀನು ಹೋಗಿ ಜನರಿಗೆ ಹೇಳೋದು, ಜನರು ಕೇಳೋವಷ್ಟೊತ್ತಿಗೆ ಈ ಗ್ಯಾಪ್ ಬೇಕೋ ತುಂಬ ಗ್ಯಾಪ್ ಆಗ್ತಿದೆ. ಸೊ ಅದಕ್ಕೆ ಒಂದು ಕೆಲಸ ಮಾಡು, ನಾನು ಜನರ ಮಧ್ಯಕ್ಕೆ ಬಂದುಬಿಡ್ತೀನಿ. ಓ ಹಲ್ಲೆಲೂಯಾ, ಕಮ್ ಆನ್ ಚರ್ಚ್. ನಮ್ಮ ದೇವರ ಆಶೆ, ನಮ್ಮ ದೇವರು ನಾವು ಅಂದುಕೊಂಡ ಹಾಗೆ ಅಲ್ಲ. ನಮ್ಮ ದೇವರು, ಹಲೋ, ನಾವು ಆರಾಧಿಸುವ ಯೇಸು ನಾವು ಅಂದುಕೊಂಡ ಹಾಗೆ ಅಲ್ಲ. ಹಲ್ಲೆಲೂಯಾ. ಯಾವಾಗ್ಲೂ ಭಯಪಡಿಸೋದು ಅಲ್ಲ, ಯೇಸು ಅಂದ್ರೆ ಭಯಪಡಿಸೋದು. ನೀವು ಯೇಸು ಅಂತ ಅಂದ್ರೆ ಭಯ ಆಗ್ತದೆ ಇಲ್ವಾ? ಭಯಪಡಿಸಿದ್ದೇ ಉಂಟು. ಅದಕ್ಕೆ ದೇವ್ರು ಹೇಳಿದ್ರು, ನಾನು ಬೆಟ್ಟದ ಮೇಲೆ ಇಳಿದು ಬರುವಾಗಲೇ ನನ್ನ ಮಕ್ಕಳು ಭಯ ಪಡ್ತಿದ್ದಾರೆ, ಒಂದು ಕೆಲಸ ಮಾಡು, ನಾನು ಅವ್ರ ಮಧ್ಯಕ್ಕೆ ಬಂದು ವಾಸ ಮಾಡಿಬಿಡ್ತೇನೆ, ಅವಾಗ ಸರಿಯಾಗಿಬಿಡ್ತದೆ. ಅವ್ರು ನನ್ನನ್ನು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ನಾನು ಯಾವಾಗಲೂ ಕೆಟ್ಟದನ್ನೇ ಮಾಡೋದು, ಯಾವಾಗಲೂ ಬರೀ ಶಾಪವನ್ನೇ ಬರ ಮಾಡೋನು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬೇಡ, ಒಂದು ಕೆಲಸ ಮಾಡು, ಒಂದು ಆಲಯ ಕಟ್ಟಿಬಿಡು, ನಾನು ಜನರ ಮಧ್ಯದಲ್ಲೇ ಬಂದು ವಾಸ ಮಾಡಿಬಿಡ್ತೇನೆ. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ಕರ್ತನಾಗಿದ್ದಾನೆ. ತನ್ನ ಜನರು ಎಲ್ಲೆಲ್ಲೆಲ್ಲ ಇರ್ತಾರೋ ಅವರ ಸಂಗಡ ಆತನು ಇಳಿದು ವಾಗ್ದಾನ ಮಾಡಿದರೆ, ಎಲ್ಲಿ 2-3 ಆತನ ಹೆಸರಿನಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ಬರ್ತೇನೆ ಅಲ್ಲ, ಅವರು ಬಂದು ಸೇರಿ ಸುಮ್ಮನೆ ಸಿಸ್ಟರ್ ಪ್ರೈಸ್ ದಿ ಲಾರ್ಡ್, ಬ್ರದರ್ ಗ್ಲೋರಿ ಟು ಜೀಸಸ್ ಅಂತ ಸುಮ್ಮನೆ ಹಗ್ ಮಾಡಿದ್ರೆ ಸಾಕು. ವಾಕ್ಯ ಹೇಳ್ತದೆ, ಅವರ ಮಧ್ಯದಲ್ಲಿ ದೇವರ ಸಾನ್ನಿಧ್ಯ ಇಳಿದು ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ವಾಕ್ಯ ಏನಾರ ಹಂಗೆ ಹೇಳಿದ, ನೀವು ಬಂದು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ ಉರುಳಿ ಸೇವೆ ಮಾಡ್ತಿರುವಾಗ ದೇವ್ರ ಮಹಿಮೆ ಹಂಗೆ ಹೇಳಿದಾರ? ಸಹೋದರರು ಎಲ್ಲಿ ಸೇರಿ, ಎಲ್ಲಿ 2-3 ಅವ್ರ ಹೆಸರಲ್ಲಿ ಅಲೋ ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂದ್ಬಿಟ್ರೆ ಸಾಕು, ದೇವರ ಸಾನ್ನಿಧ್ಯನೇ ಇಳಿದು ಬಿಡ್ತದೆ. ಅದೇ ಸತ್ಯ. ಅಲೋ, ಯಾರು ರೋಡಲ್ಲಿ ಸಿಕ್ತಿರ್ಬೇಕಾರೆ, ಇವನು ಯಾಕಾದ್ರೂ ಸಿಕ್ಕದ ಮರೆ ಅಂತ ಹೇಳಿ ಹಿಂಗೆ ಹೋಗೋದಲ್ಲ. ಅಲೋ ಬ್ರದರ್ ಪ್ರೈಸ್ ದಿ ಲಾರ್ಡ್ ಅಂತ ಅನ್ಬೇಕು. ಎಷ್ಟು ಹೆಂಗ್ ಬೇಕಾದ್ರೆ ಹೇಳ್ರಿ, ದೇವರ ಮಹಿಮೆ ಇಳಿದು ಬರ್ತದೆ. ಹಲೋ, ಇವಾಗೆಲ್ಲ ಓರೆ ಆಗಿ ಹೋಗೋದು ಜಾಸ್ತಿ ಅಲ್ಲ. ಓ ಇವಳು ಬಂದ್ಲಾ, ಅಯ್ಯೋ, ಇವೆಲ್ಲ ಇಟ್ಕೊಳ್ಬಾರ್ದು. ನಾವು ದೇವ್ರ ಮಕ್ಕಳು. ಹಲ್ಲೆಲೂಯಾ. ಸುಮ್ಮನೆ ಸಿಸ್ಟರ್ ಪ್ರೈಸ್ ದಿ ಲಾರ್ಡ್ ಸಿಸ್ಟರ್, ಬ್ರದರ್ ಪ್ರೈಸ್ ದಿ ಲಾರ್ಡ್ ಬ್ರದರ್ ಅಂದ್ರೆ ಸಾಕು. ಪ್ರಾರ್ಥನೆ ಮಾಡೋದು ಬೇಡ. ನೀವು ಕೊಡು ಹೋಗ್ಲಿ, ಆಯ್ತು ಪ್ರೈಸ್ ದಿ ಲಾರ್ಡ್. ಅದು ಯಾಕೆ ಬೇಜಾರು ಮಾಡ್ಕೊಂತೀಯ? ತುಂಬ ಡೀಪಿಗೆ ಹೋಗ್ಬಿಟ್ಟು ನನ್ನ ಲೈಫ್ ಹೆಂಗೆ ಆಗ್ಬಿಡ್ತಲ್ಲ ಅನ್ನೋ ಥರ ಕೇಳಿಸ್ಕೊಡ್ರಿ. ಎಲ್ಲಿ 2-3 ಅವ್ರ ಹೆಸರಲ್ಲಿ ಸುಮ್ಮನೆ ಜಸ್ಟ್ ಸೇರಿ ಬಂದ್ರೆ ಸಾಕ್ರಿ. ಕಮಾನ್ ಹಲ್ಲೆಲೂಯಾ. ಹೆಂಗೆ ಸೇರಿ ಬಂದ್ರೆ ಸಾಕು, ದೇವರ ಮಹಿಮೆ ಅವರ ಮಧ್ಯದಲ್ಲಿ, ಅವರ ಸಾನ್ನಿಧ್ಯ ಅವರ ಮಧ್ಯದಲ್ಲಿ ಇಳಿದು ಬರುವಂಥದ್ದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆಮೇಲೆ ಈಗೆಲ್ಲ ಸೇರಿ ಬಂದ್ರೆ 2-3 ಬೇಡ ಬಿಡ್ರಿ, 2 ಸೇರಿ ಬಂದ್ರೆ ಸಾಕು. ಯಾರ್ಯಾರೆಲ್ಲ ಬಂದಿರ್ತಾರೆ ಗೊತ್ತಾ? ಅವ್ರ ವಿಷಯ ಗೊತ್ತೇನಿದೆ? ಕೇಳಿಸ್ಕೊಂಡ? ಅದೇನೋ ಕೇಳಿಸ್ಕೊಂಡೆ. ಎಲ್ಲ ಹೇಳು, ಏನು ಏನಂತ ನಿನಗೇನಾದ್ರು ಸ್ವಲ್ಪ ಗೊತ್ತಾಯ್ತಾ? ದೇವ್ರು ಬರಲ್ಲ, ದೇವ್ರ ಸಾನ್ನಿಧ್ಯ ಬರಲ್ಲ. ಅವನೇನೋ ಪಕ್ಕದ ಮನೆಯವರು, ಅಲ್ಲಿ ಯಾವುದೋ ರೀಲಲ್ಲೋ ನ್ಯೂಸಲ್ಲೋ ನೋಡಿದವ್ರನ್ನ ಎಲ್ಲ ಕರ್ಕೊಂಬಂದಿರ್ತೀರಲ್ಲಿ. ವಾಕ್ಯ ಹೇಳ್ತದೆ, ಅವರ ಮಧ್ಯದಲ್ಲಿ ದೇವರ ಯಾವಾಗ ಅವ್ರ ಹೆಸರಲ್ಲಿ ಸೇರಿ ಬಂದ್ರೆ, ಬೇರೆ ಹೆಸರಲ್ಲಿ ಸೇರಿ ಬಂದ್ರೆ ನನಗೂ ನಿನಗೂ ಕುಚ್ಬಿನೈ ಏನು ಸಿಕ್ಕಲ್ಲ, ಉಪ್ಪಿನಕಾಯಿ ಸಿಗಲ್ಲ. ಏನ್ ಸಿಕ್ಕಲ್ಲ? ಹಿಂಗ್ ಟೇಸ್ಟ್ ನೋಡ್ಲಿಕ್ಕೆ ಉಪ್ಪಿನಕಾಯಿ ಸಿಗಲ್ಲ. ಅವ್ರ ಇವ್ರ ಹೆಸರಲ್ಲಿ ಸೇರಿ ಬರ್ಬೇಡ್ರಿ. ಯಾರ ಹೆಸರಲ್ಲಿ ಸೇರಿ ಬರ್ಬೇಕು? ಯೇಸು ಎಂಬ ನಾಮದಲ್ಲಿ ಸೇರಿ ಬಂದ್ರಿ, ಅವರ ನಾಮವೇ ನನಗೂ ನಿನಗೊಂದು ಬಲವಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ಅದಕ್ಕೆ ಕೀರ್ತನೆ 133ನೇ ಅಧ್ಯಾಯದಲ್ಲಿ ಹೀಗೆ ಬರೀತದೆ. ಏನಂತ ಗೊತ್ತಾ? ಆಹಾ, ನೀವು ಸಹೋದರರು ಅಂತ ನೋಡಿ ಆ ಕಡೆಗೆ ನೋಡಿ, ಸಹೋದರರು ಮಾತ್ರ ಸಹೋದರರು ಅಂದ್ಕೊಂಡು ನೀವು ಸಹೋದರಿಯರೆಲ್ಲ ಸೇರ್ಕೊಂಡು ಸಹೋದರಿಯರು ಅಂತಾನು ಹೇಳ್ಬೇಕು. ಹೆಂಗೆ? ಆಹಾ, ಈ ನಾನು ಒಂದು ಕೊಟೇಶನ್ ಓದ್ತಾ ಇದ್ದೆ. ಯಾರು ತಪ್ಪಾಗಿ ತಿಳ್ಕೊಬಾರ್ದು. ಬೇಜಾರಿದ್ರೆ, ಸಿಟ್ಟು ಬಂದರೆ ಆಮೇಲೆ ಪ್ರೇಯರ್ ಎಲ್ಲ ಮುಗಿದ್ಮೇಲೆ ನಾನು ಒಬ್ಬನೇ ಸಿಗ್ತೀನಿ, ಬೇಕಾದ್ರೆ ಹೊಡೆಯಂಗಿದ್ರೆ ಆಮೇಲೆ ಹೊಡೆದು ಬಿಡ್ರಿ. ಕೇಳಿಸ್ಕೊಳ್ರಿ. ಹಲ್ಲೆಲೂಯಾ. ಒಂದು ಕೊಟೇಶನ್ ಓದ್ತಾ ಇದ್ದೆ. ಇಮೇಲ್ ಜಿಮೇಲ್ ಇದೆಯಲ್ವಾ? ಎಷ್ಟು ಜನ ಗೊತ್ತು ಇಮೇಲ್ ಜಿಮೇಲ್ ಎಲ್ಲ? ಇಮೇಲ್ ಜಿಮೇಲ್ ಸುದ್ದಿಯನ್ನು ಮುಟ್ಟಿಸುವುದಕ್ಕಿಂತ ಮುಂಚೆ ಫೀಮೇಲೇ ಫಸ್ಟ್ ಹೋಗಿ ನಿಂತ್ಕೊಳ್ತದಂತೆ. ಅರ್ಥ ಆಗಿಲ್ಲ? ದೇವ್ರೇ ಸ್ತೋತ್ರ. ಹಲ್ಲೆಲೂಯಾ, ಗ್ಲೋರಿ ಟು ಜೀಸಸ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅರ್ಥ ಆದಂಗ ಆಯ್ತಾ?
ಈ ಈ ಇಮೇಲ್ ಜಿಮೇಲು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಅದಕ್ಕಿಂತಲೂ ಸ್ಪೀಡ್ ಆಗಿ ಸುದ್ದಿಯನ್ನ ಹರಡಿಸುವ ಒಂದು ಮೇಲುಂಟು ಅಂತ ಒಂದು ಕೊಟೇಶನ್ ಓದ್ತಿದ್ದೆ. ಅಲ್ಲೆಲ್ಲೂಯ್ಯ. ನಮ್ಮ ಬಳ್ಳಾರಿಯಲ್ಲಿ ಅಗಾಪೆ ಚರ್ಚ್ನಲ್ಲಿ ಯಾರು ಇಲ್ಲ. ನೀವು ಕೈ ಎತ್ತದಾಗ್ಲೇ ಅರ್ಥ ಆಯ್ತು ನನಗೆ. ಕೈ ಎತ್ತದಾಗ್ಲೇ ಕಮನ್ ಚರ್ಚ್. ನಾವು ಯಾವಾಗ ನಮ್ಮ ದೇವರನ್ನ ಮಧ್ಯದಲ್ಲಿ ಇಳಿಬೇಕು ಅಂದ್ರೆ ಯಾರ ಹೆಸರಿನಲ್ಲಿ ಸೇರಿ ಬರಬೇಕು? ಅನೇಕರೆಲ್ಲ ಸೇರ್ಕೊಂಡು ಬರುವಾಗ ಸೇರ್ಕೊಂಡು ಬರದೇ ಏನು ಗೊತ್ತಾ, ಪರ್ಟಿಕ್ಯುಲರ್ ಈ ವಿಷಯವನ್ನ ಒಂದು ವಿಷಯ ಸಿಕ್ತು ಕಣಮ್ಮ, ಈಗ ಬರ ಮೇಲೆ ಇದು ಪಾರ್ಟಿ ಮಾಡೋಣ ಬನ್ನಿ ಅಂತ ಪಾರ್ಟಿಗೆ ಸೇರ್ಕೊಳ್ಳೋದು, ಕಿಟ್ಟಿ ಪಾರ್ಟಿ ಮಾಡೋದು, ಆಮೇಲೆ ಎಲ್ಲ ಪಾರ್ಟಿ ಏನೇನೋ ಪಾರ್ಟಿಗಳಿದಾವೆ, ಎಲ್ಲ ಸೇರ್ಕೊಂಡು ಅಲ್ಲೊಂದು ಅಲ್ಲೇಲೂಯ ಸ್ತುತಿ ಮಾಡಿರುವಂತ ಒಂದು ಆಡಿದ್ರೇನೋ ಒಂಥರ ದೇವ್ರಿಗೆ ಸ್ತೋತ್ರ, ದೇವರೇ ಇಳಿದು ಬಂದ್ಬಿಡ್ತಾರೆ. ನಿಮ್ಮ ಮೈಂಡ್ನೆಲ್ಲ ಚೇಂಜ್ ಮಾಡಿಬಿಡ್ತಾರೆ. ಸೇರಿ ಬರೋದೇ ಏನು ಗೊತ್ತಾ, ಎಲ್ಲರೂ ಒಂದೊಂದು ಸುದ್ದಿ ಇಟ್ಕೊಂಡ್ ಬಂದಿರ್ತೀರ. ಏನ್ ಸುದ್ದಿ? ಅಲ್ಲೇಲೂಯ. ದೇವ್ರ ವಾಕ್ಯ ಹೇಳ್ತದೆ, ಸಹೋದರರು ಸಹೋದರಿಯರು ಒಂದಾಗಿ ಬರುವಾಗ, ಅಲ್ಲೇಲೂಯ, ಆಹಾ ಎಷ್ಟೋ ನೀವು ಸೇರಿ ಬರೋದೇ ದೇವರಿಗೊಂದು ಮಹಿಮೆ ಗೊತ್ತಾ? ಅಲ್ಲೇಲೂಯ. ನೀವು ಸೇರಿ ಬಂದಾಗ ದೇವ್ರು ವಾಗ್ದಾನ ಮಾಡಿದರೆ ಏನಂತ ಗೊತ್ತಾ, ಅಲ್ಲಿ ಜೀವವು ಆಶೀರ್ವಾದವು ಈ ಸಮೃದ್ಧಿಯ ಯಾವಾಗಲೂ ನೆಲೆಯಾಗಿ ಇರಬೇಕೆಂಬುದಾಗಿ ದೇವರೇ ಆಜ್ಞೆ ಕಮಾಂಡ್ ಮಾಡಿದಾರಂತೆ. ನಾವು ಜಸ್ಟ್ ಬರೀ ಬಂದು ಹಲೋ ಬ್ರದರ್ ಚೆನ್ನಾಗಿದ್ದೀರಾ, ಪ್ರೈಸ್ ಎಲ್ಲ ಬ್ರದರ್ ಹೇಗಿದ್ದೀರಿ, ಮನೆಯಲ್ಲ ಚೆನ್ನಾಗಿದ್ದೀರಾ, ಪ್ರೇಯರ್ ಎಲ್ಲ ಹೇಗೆ ಹೋಗ್ತಿದೆ, ಸೇವೆ ಎಲ್ಲ ಬರೀ ಹಿಂಗೆ ಮಾತಾಡಿದ್ರೆ ಸಾಕು, ಅಲ್ಲಿ ಜೀವವು ಆಶೀರ್ವಾದವು ಉಂಟಾಗ್ತದೆ ಎಂಬುದಾಗಿ. ಅಲ್ಲೆಲ್ಲೂಯ. ಈಗ ಈ ರೀತಿಯಾಗಿ ಇರುವಂತ ಕಾರ್ಯಕ್ಕೆ ಮೋಶೆಗೆ ದೇವರು ಹೇಳ್ತಿದ್ದಾರೆ, ಒಂದು ಕೆಲಸ ಮಾಡು, ನಾನು ಜನರ ಮಧ್ಯದಲ್ಲೇ ಬಂದ್ಬಿಡ್ತೀನಿ. ಅಲ್ಲೆಲ್ಲೂಯ. ಕಮಾನ್ ಚರ್ಚ್. ನನಗೆ ಹೇಳ್ತೀನಿ, ಎಲ್ಲ ವಾಗ್ದಾನಗಳಿಗಿಂತಲೂ ಶ್ರೇಷ್ಠ ವಾಗ್ದಾನ ಸತ್ಯವೇದದಲ್ಲಿ ಒಂದುಂಟು ಗೊತ್ತಾ? ಎಲ್ಲ ವಾಗ್ದಾನಕ್ಕಿಂತಲೂ ಐ ಮೋಸ್ಟ್ ಆಗಿ ನಿಂತ್ಕೊಳ್ಳುವಂತ ಒಂದು ವಾಗ್ದಾನ. ಮತ್ತಾಯನ ಬರೆಸುವಾರ್ಥ 28ನೇ ಅಧ್ಯಾಯದ 20ನೇ ವಾಕ್ಯ ಏನ್ ಹೇಳ್ತದೆ? ಯುಗದ ಸಮಾಪ್ತಿ, ಎಂಡ್, ಯುಗ ಎಂಡ್ ಆಗುವ ಅಥವಾ ನಮ್ಮ ಲೈಫು ಇಲ್ಲ ಯುಗ ಎಂಡ್ ಎರಡರ ತನಕ ನಾನು ನಿಮ್ಮ ಜೊತೆ ಇರ್ತೇನೆ ಅನ್ನುವಂಥ ವಾಗ್ದಾನಕ್ಕಿಂತ ಮತ್ತೊಂದು ವಾಗ್ದಾನ, ಇನ್ನೊಂದು ಪ್ರಾಫಿಸಿ ಆಗಲಿ ಪ್ರವಾದನೆ ಆಗಲಿ ನಾನು ಕೇಳ್ತೀನಿ. ಅದಕ್ಕಿಂತಲೂ ಮಿಗಿಲಾಗಿ ಯಾವ್ದು ಬೇಕ್ರಿ? ನಾನು ನಿಮ್ಮ ಹೆಸರೇನಪ್ಪ ನಿಂದು? ಬ್ಲೆಸ್ಸಿ. ನಾನು ನಿನ್ನ ಬ್ಲೆಸ್ ಮಾಡಕ್ಕೆ ನಿನ್ನ ಜೊತೆನೇ ಇರ್ತೀನಿ ಅಂತ ದೇವರು ಹೇಳಿದ್ದಾರೆ. ಅದಕ್ಕಿಂತಲೂ ಮಿಗಿಲಾದ ವಾಗ್ದಾನ ಯಾವ್ದು ಬೇಕು ನಮಗೆ? ಹೇಳ್ರಿ, ಯಾವ್ದು ಬೇಕು? ದೇವರೇ ನನ್ನ ಜೊತೆ ಇರ್ತೀನಿ ಅನ್ನೋದಕ್ಕಿಂತ, ನೋಡಪ್ಪ ಬ್ಲೆಸ್ಸಿ ನಾನು ನಿನ್ನ ಬ್ಲೆಸ್ ಮಾಡ್ತೇನೆ, ಏನು ಮನೆ ಕೊಡ್ತೀನಿ ಸಾಕಾ ಅಂತ ಹೇಳೋದು ಬೇಕಾ? ನಾನೇ ನಿನ್ನ ಜೊತೆ ಇರ್ತೀನಿ ಅನ್ನುವಂಥದ್ದು ಬೇಕಾ? ಇದಕ್ಕಿಂತಲೂ ಮತ್ತೊಂದು ಶ್ರೇಷ್ಠ ವಾಗ್ದಾನವಾಗ್ಲಿ ಪ್ರವಾದನೆ ಆಗ್ಲಿ ಮತ್ತೊಂದಿಲ್ಲ. ನಮ್ಮ ದೇವ್ರು ಯಾವಾಗಲೂ ನಮ್ಮ ಸಂಗಡ ಇರಬೇಕೆಂಬುದಾಗಿ ಬಯಸುವ ಕಾರ್ಯ. ದೇವರು ಮೋಶೆಗೆ ಹೇಳಿದ್ರು, ಒಂದು ಆಲಯ ಮಾಡು, ಆ ಆಲಯದ ಮಧ್ಯದಲ್ಲಿ ನಾನು ಇಳಿದು ಬರ್ತೇನೆ. ಆಮೇಲೆ ಅಲ್ಲೆಲ್ಲೂಯ. ದೇವರ ಮಹಿಮೆನೇ ಅಲ್ಲಿ ಇಳಿದು ಬಂತು. ಇದಕ್ಕೆ ಆ ಆಲಯವನ್ನ ಸ್ಥಿರವಾದ ಆಲಯ ಅಲ್ಲ, ಇದು ಮೂವಿಂಗ್ ಟೆಂಪಲ್ ಎಂಬುದಾಗಿ ನೋಡಿ. ಯಾಕೆ ಅಂದ್ರೆ ಅವರು ಕಾನಾನಿಗೆ ಪ್ರಯಾಣ ಮಾಡ್ತಿದ್ದರಿಂದ ಅವರು ಹೋಗುವ ಎಲ್ಲಾ ಸ್ಥಳದಲ್ಲಿಯೂ ಕೂಡ ಆ ಟೆಂಪಲ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಅಲ್ಲೆಲ್ಲೂಯ. ಹಲೋ, ಪ್ರೈಸ್ ಗಾಡ್. ಎರಡನೇ ಆಲಯ ಯಾವುದು? ಸೊಲೊಮೋನನ ಆಲಯ. ಅದು ಸ್ಥಿರವಾದದ್ದು, ಒಂದು ಕಡೆ ಇರುವಂತ ಒಂದು ಬಿಲ್ಡಿಂಗ್, ಒಂದು ಆಲಯ. ಪ್ರೈಸ್ ಗಾಡ್. ನಾನು ಬೆಳಗ್ಗೆ ಹೇಳಿದ ಹಾಗೆ ಅವನು ಕಟ್ಟಿದ ಆಲಯದ ರೀತಿಯಲ್ಲಿ ಸ್ಟಿಲ್ ಇಲ್ಲಿಯವರೆಗೂ ಈಗಿನವರೆಗೂ ಸೊಲೊಮೋನನ ಆಲಯಕ್ಕಿಂತಲೂ ಶ್ರೇಷ್ಠವಾದ ಆಲಯ ಇನ್ನು ಕಟ್ಟಲ್ಪಟ್ಟಿಲ್ಲ ಎಂಬುದಾಗಿಯೇ ರುಜುವಾಗಿದೆ. ಯಾಕೆಂದ್ರೆ ಅವನು ಕಟ್ಟಿರುವ ಪ್ರತಿಯೊಂದೊಂದು ರೂಮು, ಅವನು ಮಾಡಿರುವ ಎಲ್ಲ ಏನು ಆ ಕಾರ್ಯಗಳಿದೆಯಲ್ಲ ಆಲಯಕ್ಕೆ, ಬೇರೆ ದೇಶದವರು ಹೇಳ್ತಾರೆ ಈ ಆಲಯದ ತರ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ದೇವರ ಜ್ಞಾನದಿಂದ ಮಾತ್ರನೇ ಮಾಡ್ಲಿಕ್ಕೆ ಸಾಧ್ಯತೆ ಹೊರತು ಮತ್ತಿನ್ಯಾರು ಕೂಡ ಮನುಷ್ಯನ ಜ್ಞಾನಕ್ಕೆ ಬರುವ ಆಲಯ ಅಲ್ಲ. ಇದು ದೇವರ ಜ್ಞಾನದಿಂದಲೇ ಮಾಡಲ್ಪಟ್ಟಿರುವ ಆಲಯ. ಹಲ್ಲೆಲೂಯಾ. ಮೂರನೇ ಆಲಯ ಯಾವುದು? ಜರುಬ್ಬಾಬೆಲ್. ರೈಟ್. ಮೋಶೆ ಕಟ್ಟಿದ ಆಲಯದ ಮೇಲೆ
ದೇವರ ಮಹಿಮೆ ಇಳಿತಾ ಇಲ್ವಾ? ಕಮನ್ ಚರ್ಚ್ ಎಲ್ಲ ಹೇಳ್ರಿ. ಮೋಶೆ ಕಟ್ಟಿದ ಆಲಯದ ಮೇಲೆ ದೇವರ ಮಹಿಮೆ ಆತನೇ ಇಳಿದು ಬಂದ್ರು. ಆಮೇನ್, ಹಲ್ಲೆಲೂಯಾ. ಸೊಲೊಮೋನನ್ ಕಟ್ಟಿದ ಆಲಯದ ಮೇಲೆ ದೇವರ ಮಹಿಮೆ, ಜರುಬ್ಬಾಬೆಲ್ ಯೆಹೋಶುವರು ಕಟ್ಟಿದ ಆಲಯದ ಮೇಲೆ ದೇವರ ಮಹಿಮೆ. ಕೇಳಿಸ್ಕೊಳ್ರಿ, ಮೋಶೆ ಮೂಲಕವಾಗಿ ಕಟ್ಟಲ್ಪಟ್ಟದ್ದಾಗಿದ್ರು ಕಟ್ಟಿದ್ಯಾರು? ಜನರು ತಮಗಿರುವುದರಲ್ಲಿ ಕೊಟ್ಟು ಕಟ್ಟಿದ್ದು. ಸೊಲೊಮೋನನು ಕಟ್ಟಿದ ಆಲಯ, ಸೊಲೊಮೋನನ ಜ್ಞಾನ ಬಂದ ಹಾಗೆ ಅವನಿಗೆ ಏನು, ಅವನ ಜ್ಞಾನಕ್ಕೂ ಮಿಗಿಲಾಗಿ ಯೋಚನೆ ಮಾಡಿ ಕಟ್ಟಿದ್ದಾದ್ರೂ, ಆದ್ರೆ ಕೊಟ್ಟು ಕಟ್ಟಿದ್ದು ಯಾರು ಗೊತ್ತಾ? ಜನರು ಕಟ್ಟಿದ್ದರಿಂದ ದೇವರ ಮಹಿಮೆ ಅಲ್ಲಿ ಇಳಿದು ಬಂತು. ಹಲ್ಲೆಲೂಯಾ. ಕಮಾನ್ ಚರ್ಚ್ ಎಲ್ಲ ಹೇಳ್ರಿ, ಜನರು ಕಟ್ಟಿದ್ರಿಂದ. ಜರುಬ್ಬಾಬೆಲನ ಆಲಯ, ಜರುಬ್ಬಾಬೆಲನ ಮೂಲಕವಾಗಿ ಆಲಯ ಕಟ್ಟಲ್ಪಟ್ರು. ಅಲ್ಲಿ ಕಟ್ಟದ್ದು ಯಾರು ಗೊತ್ತಾ? ಜನರು ಕಟ್ಟಿದ್ದು. ತಮಗಿರುವುದರಲ್ಲಿ ಕೊಟ್ಟು ಕಟ್ಟಲ್ಪಟ್ಟ ಆಲಯದ ಮೇಲೆ ದೇವರ ಸಾನ್ನಿಧ್ಯ, ದೇವರ ಮಹಿಮೆ ಇಳಿದು ಬಂತು. ಆಮೇನ್. 4ನೇ ಆಲಯ ಹೇರೋದನು ಕಟ್ಟಿದ ಆಲಯ. ಹಲ್ಲೆಲೂಯಾ. ಆದ್ರೆ ಹೇರೋದನು ಕಟ್ಟಿದ ಆಲಯದ ಮೇಲೆ ದೇವರ ಮಹಿಮೆ ಇಳಿಲಿಲ್ಲ. ಕಾರಣ ಯಾಕೆ ಗೊತ್ತಾ? ಹೇರೋದನು ತನಗಿದ್ದ ಆಸ್ತಿ, ಐಶ್ವರ್ಯ, ಅಂತಸ್ತು, ಅವನಿಗಿದ್ದ ಎಲ್ಲ ವಿಷಯಗಳಿಂದ, ಅಧಿಕಾರದಿಂದ ತನ್ನ ಸ್ವಂತ ಕೈಯಿಂದ ಒಬ್ಬನೇ ಕಟ್ಟಿದ್ದರಿಂದ ದೇವರ ಮಹಿಮೆ ಅಲ್ಲಿ, ಕಮನ್ ಚರ್ಚ್, ಅಲ್ಲಿ ಇಳಿಲಿಲ್ಲ. ನಾನು ಹೇಳ್ತೇನೆ ಕೇಳಿಸ್ಕೊಡ್ರಿ, ಜನರು ಯಾವಾಗ ದೇವರ ಆಲಯಕ್ಕಾಗಿ, ದೇವರ ರಾಜ್ಯಕ್ಕಾಗಿ, ದೇವರಿಗಾಗಿ ತವಕಪಟ್ಟು ನಿಂತ್ಕೊಳ್ತಿರೋ, ನಾನು ಹೇಳ್ತೀನಿ ಕೇಳಿಸ್ಕೊಡ್ರಿ, ಆ ಆಲಯದಲ್ಲಿ ದೇವರ ಸಾನ್ನಿಧ್ಯ, ದೇವರ ಮಹಿಮೆ 100ಕ್ಕೆ 100ರಷ್ಟು ಪ್ರತಿಶತ ಇಳಿತದೆ. ಅಲ್ಲಿ ತನ್ನ ಕಾರ್ಯಗಳನ್ನು ದೇವರು ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ತನಗಿರುವ ಅಧಿಕಾರ, ಅಂತಸ್ತು, ಸ್ಥಾನ, ಮಾನ, ಹಣ, ಸಂಪತ್ತಿನಿಂದ ಒಬ್ಬ ವ್ಯಕ್ತಿ ಕಟ್ಟುವುದಾದರೆ ದೇವರ ಮಹಿಮೆ ಇಳಿಯುವುದಿಲ್ಲ. ದೇವ ಜನರೆಲ್ಲ ಸೇರಿ ದೇವರ ಆಲಯವನ್ನು ಕಟ್ಟುವುದಾದರೆ ದೇವರ ಮಹಿಮೆ ಅವರ ಮಧ್ಯದಲ್ಲಿ ಇಳಿದು ಬರುವಂತದ್ದಾಗಿದೆ. ಕಮಾನ್ ಚರ್ಚ್, ಎಷ್ಟು ಜನ ನಂಬ್ತೀರಾ? ನಾನು ದೇವರ ಆಲಯಕ್ಕಾಗಿ ತವಕ ಪಡುವುದಾದರೆ ದೇವರ ಮಹಿಮೆ ನಮ್ಮ ಮಧ್ಯದಲ್ಲಿ. ಕಮಾನ್ ಚರ್ಚ್, ಹಲ್ಲೆಲೂಯಾ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕಮಾನ್ ಚರ್ಚ್, ಈ ಆಲಯವನ್ನ ದೇವರು ಯಾಕೆ ಆಲಯವನ್ನ ಮಾಡಕ್ಕೆ ಹೇಳಿದ್ರು ಅಂದ್ರೆ, ರೈಟ್, ನಾವು ವಾಕ್ಯವನ್ನು ಓದೋಣ. ವಿಮೋಚನ ಕಾಂಡ ಪುಸ್ತಕ 24ನೇ ಅಧ್ಯಾಯದ, ಎಲ್ಲರೂ ವಾಕ್ಯವನ್ನು ತೆಗಿರಿ. ವಿಮೋಚನ ಕಾಂಡ 24ನೇ ಅಧ್ಯಾಯದ 15ನೇ ವಚನದಿಂದ ನಾವು ಯಾರಾದರೂ ಒಬ್ರು ಗಟ್ಟಿಯಾಗಿ ಓದ್ರಿ ನನಗೋಸ್ಕರ. ಸಾಕು, ಕೇಳಿಸ್ಕೊಳ್ರಿ. ದೇವರ ಇಷ್ಟ ಏನಪ್ಪಾ ಅಂದ್ರೆ, ತನ್ನ ಮಹಿಮೆಯನ್ನ ನನ್ನ ಜನರಿಗೆ ಪ್ರಕಟಿಸಬೇಕೆಂಬುದೇ ದೇವರ ಉದ್ದೇಶ. ಕಮನ್ ಚರ್ಚ್ ಎಲ್ಲ ಹೇಳ್ರಿ, ದೇವರ ಮಹಿಮೆಯನ್ನೇ ತನ್ನ ಜನರಿಗೋಸ್ಕರ, ಅವರ ಮಹಿಮೆಯನ್ನ ತನ್ನ ಜನರಿಗೋಸ್ಕರ ತೋರಿಸಬೇಕು. ನಾನು ಎಂಥವನಾಗಿದ್ದೇನೆ, ನಾನು ಎಂಥವನಾಗಿ ಅವರ ಮಧ್ಯದಲ್ಲಿ ಇದ್ದೇನೆ ಅನ್ನುವಂಥ ತೋರಿಸುವುದಕ್ಕಾಗಿಯೇ ದೇವರು ಆತನು ಆಶೆ ಪಡ್ತಿದ್ದಂಥವನು. ಹಲ್ಲೆಲೂಯಾ. ಈ ವಾಕ್ಯದ ಪ್ರಕಾರ ಬೆಟ್ಟದ ಮೇಲೆ ಇಳಿದು ಬಂದ ಮಹಿಮೆ, ಬೆಟ್ಟದ ಮೇಲೆ 15ನೇ ವಚನ ಹಾಕ್ರಿ, ಬೆಟ್ಟದ ಮೇಲೆ ಇರುವಂತ ಆ ಒಂದು ಶೆಕೈನ ದೇವರ ಹೃದಯದ ಆಶೆ ಏನಪ್ಪಾ ಅಂದ್ರೆ, ಹಲ್ಲೆಲೂಯಾ, ಆ ಮಹಿಮೆ ತುಂಬಿಕೊಂಡಿತ್ತಲ್ಲ, ಬೆಟ್ಟದ ಮೇಲೆ ಆ ಮಹಿಮೆ ತುಂಬಿಕೊಂಡಿತ್ತಲ್ಲ, ಅಲ್ಲಿ ಇರುವ ಮಹಿಮೆ ಎಲ್ಲಿಗೆ ಬರಬೇಕೆಂಬ ಆಶೆ. ಕಮನ್ ಚರ್ಚ್ ಎಲ್ಲ ಹೇಳ್ರಿ, ಬೆಟ್ಟದ ಮೇಲೆ ಇರುವ ಮಹಿಮೆ ಎಲ್ಲಿ ಬಂದು ಇಳಿಬೇಕು ಅಂತ ಆಸೆ. ಕಮನ್ ಚರ್ಚ್ ಇನ್ನೊಂದು ಸಾರಿ,
ಬೆಟ್ಟದ ಮೇಲೆ ಇರುವ ಆ ಗ್ಲೋರಿ, ಆ ಮಹಿಮೆ ಎಲ್ಲಿ ಇರಬೇಕಂತ ಆಸೆ? ಜನರ ಮಧ್ಯದಲ್ಲೇ ಬರಬೇಕೆಂಬ ಆಸೆ. ಅಲ್ಲೇಲೂಯ. ನಾನು ಬಲವಾಗಿ ನಂಬ್ತಿದ್ದೇನೆ. ಅಲ್ಲೇಲೂಯ. ನಾನು ಈ ಬಳ್ಳಾರಿ ಪ್ರಾಂತ್ಯದಲ್ಲಿ ನಿಂತವನಾಗಿ, ಒಬ್ಬ ಸೇವಕನಾಗಿ ನಿಂತು ಹೇಳ್ತಿದ್ದೇನೆ, ಕೇಳಿಸ್ಕೊಳ್ರಿ. ಈ ಆಲಯದ ಒಳಗಡೆ ಕೂತಿರುವ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಈ ಮಹಿಮೆಯನ್ನು ನೀವು ಪ್ರತಿಯೊಬ್ಬೊಬ್ಬರು 2025 ಅನುಭವಿಸ್ಲಿಕ್ಕಿದ್ದೀರಾ. ಅಲ್ಲಿ ಇರುವ ಮಹಿಮೆ ಇಲ್ಲಿ ಇರುವ ಮಹಿಮೆ ಅಲ್ಲ. ನಾನು ಹೇಳ್ತೇನೆ, ನಮ್ಮ ಮಧ್ಯದಲ್ಲಿರುವ ದೇವರ ಮಹಿಮೆ ಅನೇಕ ಜನಾಂಗಗಳು ನೋಡಿ, ಇವರು ಆರಾಧಿಸುವ ದೇವರೇ ನಿಜವಾದ ದೇವರು, ಇವರ ಮಧ್ಯದಲ್ಲಿ ದೇವರ ಮಹಿಮೆ ಉಂಟು. ಅಲ್ಲಿ ಇವರು ಕೇಳಿಕೊಳ್ಳುವ ಪ್ರತಿಯೊಂದೊಂದು ಪ್ರಾರ್ಥನೆಗಳಿಗೂ ದೇವರು ಉತ್ತರವನ್ನ ಕೊಡ್ತಾನೆ. ಅನೇಕ ಜನಾಂಗಗಳು ನಮ್ಮ ಬಗ್ಗೆ ಸಾಕ್ಷಿ ಕೊಡುವ ಹಾಗೆ ದೇವರು ಮಾಡಿ ನಡೆಸ್ತಾರೆ. ಹಲ್ಲೆಲೂಯಾ. ದೇವರ ಆಶೆ ಅಲ್ಲಿ ಇರುವ ಮಹಿಮೆ ಎಲ್ಲಿ ಬರಬೇಕು? ಹಲ್ಲೆಲೂಯಾ. ಜನರು ಆ ಮಹಿಮೆಯನ್ನು ನೋಡುವಾಗ ಅವ್ರು ಅನ್ಕೊಂಡ್ರು, ಈ ಮಹಿಮೆನ ನಾವು ನಮ್ಮ ಮಧ್ಯದಲ್ಲಿ ಅನುಭವಿಸೋಕ್ಕಾಗೋದಿಲ್ಲ. ಅದು ಮೋಶೆಗೆ ಮಾತ್ರ ಸೀಮಿತವಾದದ್ದು, ಅದು ಅವರಿಗೆ ಮಾತ್ರ ಸೀಮಿತವಾದದ್ದು, ಅದು ಪಾಸ್ಟ್ರಿಗೆ ಮಾತ್ರ ಸೀಮಿತವಾದದ್ದು. ಇದು ಯಾರು ಅನುಭವಿಸಲಿಕ್ಕೆ ಆಗೋದಿಲ್ಲ, ಇದು ಯಾರ ಕೈಲಿ ಕೆಪಾಸಿಟಿ ಇಲ್ಲ, ಈ ಮಹಿಮೆನ ಹೊತ್ಕೊಳ್ಳಿಕ್ಕೆ ಯಾರಿಗೂ ಬಲ ಇಲ್ಲ, ಸಾಮರ್ಥ್ಯ ಇಲ್ಲ ಅಂತ ನಾನು ನೀನು ಅಂದುಕೊಳ್ತಾ ಇದ್ರೆ, ಇನ್ನು ಮೇಲೆ ಕೇಳಿಸಿಕೊಳ್ಳ್ರಿ, ಈ ಮಹಿಮೆನ, ತನ್ನ ಮಹಿಮೆನ, ದೇವರ ಮಹಿಮೆಯನ್ನೇ ನನಗೂ ನಿನಗೂ ಪಾಲನಾಗಿ, ಶೇರ್ ಹೋಲ್ಡರ್ ಅನ್ನಾಗಿ ಮಾಡುವ ಕರ್ತನಾಗಿದ್ದಾರೆ. ಹಲ್ಲೆಲೂಯಾ. ಕಮನ್, ಎಷ್ಟು ಜನಕ್ಕೆ ಆಸಕ್ತಿ ಉಂಟು ಆ ಮಹಿಮೆನ ಹೊಂದಿಕೊಳ್ಬೇಕು? ಕಮನ್, ಎಲ್ಲ ಹೇಳ್ರಿ, ಆ ಮಹಿಮೆ ಬೇಕು. ಯೇಸುವೆ, ಆ ಮಹಿಮೆ ಬೇಕು. ಕಮನ್, ಕರಗಳನ್ನ ಮೇಲೆ ಕೆತ್ತಿ ಹೇಳ್ರಿ, ಮಹಿಮೆ ಯೇಸು. ಇನ್ನು ಶಬ್ದವಾಗಿ ಕೂಗಿ ಹೇಳೋಣಪ್ಪ, ಮಹಿಮೆ ಮಹಿಮೆ ಯೇಸು. ಅಲ್ಲಿ ಇರುವ ಮಹಿಮೆ ಅಲ್ಲ, ಅಲ್ಲೊಂದು ದೊಡ್ಡ ಕೂಟ ನಡೀತಾ ಇದೆ, ಅಲ್ಲೊಂದು ದೊಡ್ಡ ಮಹಿಮೆಯನ್ನ ಕಂಡ್ವಿ, ಇಂಥ ಒಬ್ಬ ದೊಡ್ಡ ಸೇವಕರಿಂದ ಒಳ್ಳೆ ಮಹಿಮೆಯನ್ನ ಕಂಡ್ವಿ. ನೋ, ಅಲ್ಲಿ ಇರುವ ಮಹಿಮೆ ಅಲ್ಲ. ದೇವರ ಆಸೆ ಏನಂದ್ರೆ, ಆ ಮಹಿಮೆನೇ ನಾನು ನಿನ್ನ ಒಳಗಡೆ, ನಿನ್ನಲ್ಲಿಯೇ ಕೊಡಬೇಕು, ನಿನ್ನ ಮಧ್ಯದಲ್ಲಿಯೇ ಕೊಡಬೇಕೆಂಬುದೇ ದೇವರ ಹೃದಯದ ಆಸೆ. ಆಮೆನ್. ಹಲ್ಲೆಲೂಯಾ. ನೀವು ಇಲ್ಲಿಯವರೆಗೆ ಅನುಭವಿಸದ ಒಂದು ಸಾನ್ನಿಧ್ಯವನ್ನ, ಮಹಿಮೆಯನ್ನ ಖಂಡಿತವಾಗಿ ನಾನು ಹೇಳ್ತೇನೆ, ಕೇಳಿಸ್ಕೊಡ್ರಿ, ನೀವು ಅನುಭವಿಸಿ. ಬೆಳಿಗ್ಗೆ ನಾ ಹೇಳಿದೆ, ಹೊಸ ಕಾರ್ಯ ಅಂದ್ರೆ ಏನು? ಯಾವುದೋ ಹಳೇದು ರಿಪೇರಿ ಆಗಿ ಮಾಡಿ ಏನೋ ಪೇಂಟ್ ಎಲ್ಲ ಮಾಡಿ ಕೊಡೋದಲ್ಲ ಹೊಸ ಕಾರ್ಯ. ನೀವು ಇಲ್ಲಿಯವರೆಗೆ ಅನುಭವಿಸದ ಕಾರ್ಯಗಳನ್ನ ನನ್ನ ದೇವರು ನಮಗಾಗಿ ನಿಮಗಾಗಿ ಮಾಡಿ ಕೊಡುವ ಕಾರ್ಯಗಳೇ ನಿಜವಾದ ಹೊಸ ಕಾರ್ಯಗಳು. ಒಂದು ವೇಳೆ ನೀವು ಪಾಸ್ಟರ್, ದೇವರ ಮಹಿಮೆ ನಾನು ಅನುಭವಿಸಿಲ್ಲ, ಆತನ ಸಾನ್ನಿಧ್ಯವನ್ನು ನಾನು ಅನುಭವಿಸಿಲ್ಲ ಅಂತ ಹೇಳ್ತಿದ್ರೆ, ನಾನು ಹೇಳ್ತೀನಿ, ಕೇಳಿಸ್ಕೊಡ್ರಿ. 2025 ಕುಳಿತಿರುವ ಪ್ರತಿಯೊಬ್ಬೊಬ್ಬರು ಆ ಶೆಕೆನ, ಆ ಗ್ಲೋರಿ, ಆ ಮಹಿಮೆಯನ್ನ, ಪರಲೋಕದ ಮಹಿಮೆಯನ್ನ ನಾವು ಒಬ್ಬೊಬ್ಬರು ಅನುಭವಿಸಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಕಮಾನ್ ಚರ್ಚ್, ತನ್ನ ಮಹಿಮೆ, ಅಲ್ಲಿರುವ ಮಹಿಮೆಯನ್ನ ಎಲ್ಲಿ ಕೊಡಬೇಕು? ಒಂದು ವಾಕ್ಯ ಓದ್ರಿ. 2 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಚನವನ್ನು ಓದೋಣ. 1 ಪೇತ್ರ 1ನೇ ಅಧ್ಯಾಯದ 4ನೇ ವಚನ ಓದ್ರಿ. ಆ 2 ಪೇತ್ರ 1:4 ಓದ್ರಿ. ಎರಡು ಪೇತ್ರ 1ನೇ ಅಧ್ಯಾಯ 4ನೇ ವಚನ. ಕಮಾನ್ ಚರ್ಚ್, ಕೇಳಿಸ್ಕೊಳ್ರಿ. ನೀವು ಈ ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಈ ಐಗುಪ್ತವೆಂಬ ದೇಶವನ್ನ, ಈ ಲೋಕವನ್ನ ಕೆಟ್ಟತನದಿಂದ ತಪ್ಪಿಸಿಕೊಂಡು, ಕೆಂಪು ಸಮುದ್ರದ ಮೂಲಕವಾಗಿ, ನೀರಿನ ಮೂಲಕವಾಗಿ ದೀಕ್ಷಾ ಸ್ನಾನ ಮಾಡಿಕೊಂಡು ಪರಲೋಕಕ್ಕೆ ನಾವು ಚಲಿಸ್ತಿರುವ ನಮಗೂ ನಿಮಗೂ ದೇವರು ಕೊಟ್ಟಿರುವ ಒಂದು ವಾಗ್ದಾನ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಎಲ್ಲ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವ. ಕಮಾನ್ ಚರ್ಚ್, ಎಲ್ಲ ಹೇಳ್ರಿ, ಏನು? ದೇವರ ಮಹಿಮೆ. ದೈವ ಸ್ವಭಾವ ಏನು? ಅವರು ಸರ್ವಶಕ್ತನು, ಅವರು ಸರ್ವಜ್ಞಾನಿ, ಆತನು ಸರ್ವವ್ಯಾಪಿ, ಆತನು ಸಾರ್ವಭೌಮನಾದ ಕರ್ತನು, ಆತನು ಸರ್ವಜ್ಞನು. ಹಲ್ಲೆಲೂಯಾ.
ಆತನ ಗುಣಾತಿಶಯಗಳು ಕೇಳಿಸ್ಕೊಳ್ರಿ. ಅವರ ದೈವ ಸ್ವಭಾವದಲ್ಲಿ ನಾವು ಕನ್ನಡದಲ್ಲಿ ಹೆಂಗ್ ಓದ್ತೀವಿ ಅಂದ್ರೆ ಸಿಂಪಲ್ ಆಗಿ ಓದ್ಬಿಡ್ತೇವೆ. ವಾಕ್ಯ ಹೇಳ್ತಿದೆ ದೈವ ಸ್ವಭಾವ. ಕಮನ್ ಚರ್ಚ್ ಎಲ್ಲ ಹೇಳ್ರಿ, ಏನು ದೈವ ಸ್ವಭಾವ? ಇಲ್ಲದನ್ನ ಇರುವುದಾಗೆ ಮಾತಿನಲ್ಲಿನೇ ಉಂಟು ಮಾಡಲಿಕ್ಕೆ ಕೆಪಾಸಿಟಿ ಇರುವ ದೈವ ಸ್ವಭಾವ. ಹಾಲೆಲೂಯಾ, ಕಮನ್ ಚರ್ಚ್, ಹಾಲೆಲೂಯಾ. ಎಷ್ಟು ನಂಬ್ತೀರಾ? ಇಲ್ಲದನ್ನ ಇರುವ ಹಾಗೆ ಕರೆಯುವ ಕರ್ತನು. ಅವರಿಗಿಂತ ಮೊದಲು ಯಾರಿಲ್ಲ, ಅವನಾದ ಮೇಲೆ ಇನ್ನೊಬ್ಬರಿಲ್ಲ. ದೈವ ಸ್ವಭಾವ, ಅಗಮ್ಯವಾದ ಬೆಳಕಲ್ಲಿ ವಾಸಿಸುವ ಕರ್ತನು. ಕಮನ್ ಚರ್ಚ್, ಒಬ್ಬರು ನೋಡಲಾರದ, ಒಬ್ಬರು ಸೇರಲಾಗದಂತ ಗುಣ ಅತಿಶಯವಾಗಿರುವ ಕರ್ತನ ಸ್ವಭಾವದಲ್ಲಿ, ಕಮಾನ್ ಚರ್ಚ್, ಅವರ ಸ್ವಭಾವದಲ್ಲಿ ಅವ್ರಿಗೆ ಏನು ಕೆಪಾಸಿಟಿ ಇದೆಯೋ, ಆತನ ಸಾರ್ವಭೌಮತ್ವಕ್ಕೆ ಏನು ಕೆಪಾಸಿಟಿ ಇದೆಯೋ, ಆ ಕೆಪಾಸಿಟಿಯಲ್ಲಿ ದೇವರು ಬ್ಲೆಸ್ಸಿ ತಗೋ ಎಂಬುದಾಗಿ ತನ್ನ ಮಹಿಮೆಯಲ್ಲೇ ಅವರಿಗೆ ಪಾಲನ್ನು ಹಂಚಿಕೊಟ್ಟಿರುವ ಕರ್ತನು ನಾನು ನೀನು ಆರಾಧಿಸುವ ಯೇಸು. ಕರಗಳನ್ನ ತಟ್ಟಂಗಿದ್ರೆ ಚೆನ್ನಾಗಿ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಬೇಕು. ಹಲ್ಲೆಲೂಯಾ. ದೇವರು ಮಹಿಮೆಯಲ್ಲೇ ನಿಮಗೆ ಪಾಲನ್ನು ಕೊಟ್ಟಿದ್ದಾರೆ. ದೇವ್ರ ಹೃದಯದ ಆಶೆ ಏನಂದ್ರೆ, ನನಗಿರುವ ಮಹಿಮೆಯಲ್ಲಿ ನನ್ನ ಮಕ್ಕಳಿಗೆ ಏನ್ ಕೊಡಬೇಕು? ಈ ಪಾಲು ಅಂತ ಹೇಳುವಾಗ ನೀವೆಲ್ಲ ಸಿಂಪಲ್ ಆಗಿ ತೆಗೆದುಕೊಳ್ತೀರಾ. ಅದೆಷ್ಟು ಪವರ್ಫುಲ್ ವರ್ಡ್ ಅಂತ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ದೇಶದಲ್ಲಿ ದೊಡ್ಡ ಶ್ರೀಮಂತರು ಯಾರಿರ್ಬೋದು ಅಲ್ವಾ? ಈಗ ನಮ್ಮ ಆ ದೇಶದ ಶ್ರೀಮಂತರು ನಿಮ್ಮನ್ನ ಕರೆದು, ಬೈಲಿ ನನಗಿರುವ ಎಲ್ಲ ಆಸ್ತಿಯಲ್ಲಿ ನಿಗೊಂದು ಅರ್ಧ ಪಾಲು ಕೊಟ್ಟು ಬಿಡ್ತೀನಿ ಅಂತ ಅಂದ್ರು ಅಂತ ಇಟ್ಕೊಳ್ರಿ. ಇನ್ನು ಹತ್ರಕ್ಕೆ ಹೋಗಿ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಆ ಶ್ರೀಮಂತರ ಕೆಪಾಸಿಟಿ ಏನು ಅಂತ ಹೇಳ್ಬಿಡ್ತೀನಿ, ಕೇಳಿಸಿ. ನಮ್ಮ ಇಂಡಿಯಾ ನೀವು ಹೆಸರು ಹೇಳಿದ್ರಲ್ಲ, ಅವ್ರದ್ದು ಕೆಪಾಸಿಟಿ ಹೇಳ್ತೀನಿ. ಪ್ರತಿದಿನ 80 ಲಕ್ಷ ಖರ್ಚು ಮಾಡಿದ್ರೆ ಎಷ್ಟು? ಎಲ್ಲ ಹೇಳ್ರಿ. ಪ್ರತಿದಿನ ನೀವು ಹೇಳೋದು ನೋಡ್ರಿ, 80 ಲಕ್ಷನಾ ಅನ್ನೋ ತರ ಇದ್ದೀರಾ. ಪ್ರತಿದಿನ 80 ಲ್ಯಾಕ್ಸ್, 80 ಲಕ್ಷವನ್ನ ಸುಮ್ಮನೆ ಒಂದು ದಿನ ಕಳೆದ್ರೆ, ಸುಮ್ಮನೆ ಪ್ರತಿದಿನ ಕಳ್ಕೊಂಡು ಬಂದ್ರೆ ಸುಮಾರು 1200 ವರ್ಷ ಬೇಕಂತೆ ಅವ್ರ ಆಸ್ತಿ ಖಾಲಿ ಆಗ್ಲಿಕ್ಕೆ. ಅರ್ಥ ಆಗ್ಲಿಲ್ಲ? ಸಿಂಪಲ್ ಆಗಿ ತಾಳ್ತೀರಲ್ವಾ ನೀವೆಲ್ಲ? ಗೊತ್ತು ನನಗೆ, ನೀವು ಬಳ್ಳಾರಿಯವರು ತುಂಬ ಸಿಂಪಲ್ ಆಗಿ ತಾಳ್ತೀರಿ ಅಂತ ಗೊತ್ತು. ಯಾಕೆಂದ್ರೆ ಬಿಸಿಲು ದಗ 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 ಅಂತ ಇರ್ತದೆ. ನೀವು ಯಾರು ಉರಿಸಿದ್ರು ಕೂಡ ನಾವು ಉರಿತಾನೆ ಇರ್ತೀವಿ ಪಾಸ್ಟರ್, ನಮ್ಮನೆ ನೀವೇನು ಉರಿಸೋದೇನು ಬೇಡ ಅಂತ ಇರ್ತೀರ ಅಂತ ಗೊತ್ತು ನನಗೆ. ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ. ಒಂದು ದಿನ 80 ಲಕ್ಷ ಖರ್ಚು ಮಾಡಿದ್ರು, ಎವ್ರಿ ಡೇ 80 ಲಕ್ಷ ಖರ್ಚು ಮಾಡ್ಕೊ ಹೋಗ್ತಿದ್ರು, ಎಷ್ಟು ದಿನ ಬೇಕಂತೆ ಗೊತ್ತಾ ಅವರಿಗೆ? 1200 ವರ್ಷ ಬೇಕಂತೆ ಅವ್ರದ್ದು ಖಾಲಿ ಆಗ್ಲಿಕ್ಕೆ. ಆ ವ್ಯಕ್ತಿ ಬ್ಲೆಸ್ಸಿನ ಕರೆದುಬಿಟ್ಟು, ಬ್ಲೆಸ್ಸಿ ನನಗಿರುವ ಆಸ್ತಿಯಲ್ಲೆಲ್ಲ ನಿನಗೊಂದು ಅರ್ಧ ಆಸ್ತಿ ಕೊಟ್ಟು ಬಿಡ್ತೀನಿ ತಗೋ ಅಂತ ಕೊಟ್ಟು ಬಂದ್ರು ಅಂತ ಇಟ್ಕೊಳ್ರಿ. ಹೇಗಿರ್ತದೆ? ನೀವೆಲ್ಲ ಸಿಂಪಲ್ ಆಗ್ತಾವ ಅಂತೀರಪ್ಪ, ಬಳ್ಳಾರಿಯವ್ರಲ್ವಾ? ಕಮನ್ ಚರ್ಚ್, ಕೇಳಿಸ್ಕೊಳ್ರಿ. ಅಲ್ಲಿಗೆ ಅರ್ಥ ಮಾಡಿಕೊಳ್ರಿ. ನಿಮಗೊಂದು ಅರ್ಧ ಪಾಲ್ ನಿಮಗೆ ಕೊಡ್ತಾನೆ ಅಂದ್ರೆ ಎಷ್ಟು ವರ್ಷಗಳಲ್ಲಿ? ಹತ್ತತ್ರ 600 ವರ್ಷ. 80 ಲಕ್ಷನ ಪ್ರತಿದಿನ ಖರ್ಚು ಮಾಡಕ್ಕೆ 600 ವರ್ಷ ಬೇಕು ನಿಮಗೆ ಖಾಲಿ ಮಾಡ್ಲಿಕ್ಕೆ, ಅಲ್ವಾ? ಒಂದು ವೇಳೆ ಇದೇ ನಮ್ಮ ಶ್ರೀಮಂತರು, ಆ ಹೆಸರು ಹೇಳಿದ್ರಲ್ಲ, ಆ ಶ್ರೀಮಂತರು ಬಂದು ಲಿಟ್ರಲ್ ಆಗಿ ಬ್ಲೆಸ್ಸಿಗೆ ಏನಾದ್ರು ಬರೆದು ಕೊಟ್ರು ಅಂತ ಇಟ್ಕೊಳ್ರಿ. ಬ್ಲೆಸ್ಸಿ ನಾಳೆ ಚರ್ಚಿಗೆ ಬರುವಾಗ ಅಲ್ಲಿ ಕೂತ್ಕೊಂಡು ಬಿಟ್ರೆ ನಾನೇ ಬರೆದು ಕೊಡ್ತೀನಿ. ಪಾಸ್ಟರ್ ಈ ಚರ್ಚ್ ಬೇಡ ಪಾಸ್ಟರ್, ಹೋಗೋಣ, ನಾನು ಬೆಟ್ಟ ಇದೆ ಅಲ್ಲಿ ಕಲ್ಲು ಮೇಲೆನೆ ಕಟ್ಬಿಡೋಣ ಪಾಸ್ಟ್ರೆ. ಆಮೇಲೆ ಮತ್ತೆಲ್ಲ ಇದರ AC ಅದು ಇದೆಲ್ಲ ಇರ್ಬೇಕು ಪಾಸ್ಟ್ರೆ. ಮತ್ತೆ ನನಗೆ ಮುಂದೆನೇ ಇರಬೇಕು ಸೀಟು. ಓಕೆ, ಸ್ವಲ್ಪ ಗೊತ್ತಲ್ಲ ನಾನು ಎಲ್ಲಿಂದ ಬಂದೆ, ಯಾರಿಂದ ಪಾಲ್ ತೆಗೆದುಕೊಂಡು ಬಂದಿದ್ದೀನಿ ಗೊತ್ತಲ್ವಾ? ಸ್ವಲ್ಪ ನಮಗೊಂಚೂರು ಸ್ಪೆಷಲ್ ಕೇರ್ ಇರಲಿ. ಹಲೋ, ಅರ್ಥ ಆಗ್ತಿದೆಯಾ? ಅರ್ಥ ಆದಂಗೆ ಆಗ್ತಿದೆಯಾ? ಇನ್ಮೇಲೆ ಬ್ಲೆಸ್ಸಿ ಬರೋ ಸ್ಟೈಲೇ ಬೇರೆ, ಸಭೆ ಒಳಗೆ ಕಾಲಿಡುವ ಸ್ಟೈಲೇ ಬೇರೆ, ಸ್ಲಿಪ್ಪರೇ ಬೇರೆ, ಡ್ರೆಸ್ಸೇ ಬೇರೆ.
ಕೈಯಲ್ಲಿರೋ ಮೊಬೈಲೇ ಬೇರೆ, ಬರುವ ಸ್ಟೈಲೇ ಬೇರೆ. ಬ್ರದರ್, ಅರ್ಥ ಆಯ್ತಾ? ಅರ್ಥ ಆದಂಗೆ ಆಗ್ತಾ ಇದೆಯಾ? ಅಲ್ಲೆಲ್ಲೂಯ್ಯ. ಆಕ್ಚುಲಿ ಲಿಟರಲಿ ಆಗಿ ಅವಳು ಮಾಡ್ಲಿಕ್ಕೆ ಹಂಗೆ ಕಾರಣ ಏನು? ಪಾಲು. ಯಾರಿಂದ ಪಾಲು ಹೊಂದಿರೋದು? ಮಿಸ್ ಆದ್ರೆ ಇಂಡಿಯಾನೇ ಅರ್ಧ ಭಾಗ ಮಾಡಿಬೇಕಾದ್ರೆ ಸಪರೇಟ್ ಮಾಡ್ಕೊಬಹುದು. ಬ್ಲೆಸ್ಸಿ ಒಂದು ಅರ್ಧ ದೇಶವನ್ನೇ ಸಪರೇಟ್ ಮಾಡಿ ನನ್ನ ದೇಶ ಅಂತ ಹೇಳ್ಕೊಳ್ಳೋಷ್ಟು ಕೆಪಾಸಿಟಿಗೆ ಬಂದು ನಿಂತ್ಕೊಳ್ತಾಳೆ ಅಂದ್ರೆ ನಡೆ ನುಡಿ ಎಲ್ಲ ಏನಾಗ್ತದೆ? ಲೈಫ್ ಸ್ಟೈಲೇ. ನಾ ಹೇಳ್ತೀನಿ, ದೇವ್ರ ವಾಕ್ಯ ಹೇಳ್ತದೆ, ಈ ಲೋಕದ ಗಂಟು, ಈ ಲೋಕದಲ್ಲಿರುವ ಎಲ್ಲ ಗಂಟು ಏನಾಗ್ತದೆ? ತುಕ್ಕಿಡ್ದು, ಮುಸಿ ಹಿಡ್ದು, ಗೊಬ್ಬರ ಆಗಿ, ಸ್ಮೆಲ್ ಬಂದು ನಾಶ ಆಗಿ ಹೋಗುವ ಈ ಪಾಲಿಗೆನೆ ನೀವು ಇಷ್ಟೊಂದು ಗರ್ವ ವೈರಾಗ್ಯ ತೋರಿಸುವುದಾದರೆ, ಇಡೀ ಸಕಲ ಭೂಮಂಡಲ ಆಕಾಶ ಜಲಚರಗಳನ್ನ, ಇಡೀ ಗ್ಯಾಲಕ್ಸಿಗಳನ್ನೇ ಉಂಟು ಮಾಡಿ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವ ದೇವರ ಮಹಿಮೆಯಲ್ಲಿಯೇ ಕರ್ತನು ನನಗೂ ನಿನಗೂ ಶೇರ್ ಹೋಲ್ಡರನ್ನಾಗಿ, ಪಾಲುಗಾರರನ್ನಾಗಿ ಮಾಡಿರುವುದಾದರೆ, ಆ ಮಹಿಮೆಯಲ್ಲೇ ನಾನು ನೀನು ಈ ಮೇಲೆ ಇನ್ನು ಮೇಲೆ 2025ನೇ ವರ್ಷದಲ್ಲಿ ನಾನು ನೀವು ಚಲಿಸುವವರಾಗಿರ್ತೇವೆ. ನಂಬುವವರು ಮಾತ್ರ ಒಂದು ಗಟ್ಟಿಯಾಗಿ ಹಲ್ಲೆಲೂಯಾ. ಬ್ಲೆಸ್ಸಿ, ನಿನಗೆ 600 ವರ್ಷ ತಿಂದು ಬಿಡೋ ಅಂತ ಈ ಮಹಿಮೆಗೆ ಇಷ್ಟೊಂದು ನೀನು ತಾಕತ್ತು ತೋರಿಸಿ ಬರುವುದಾದ್ರೆ, ಎಲ್ಲವನ್ನ ಉಂಟು ಮಾಡಿರುವ, ಕಮಾನ್ ಚರ್ಚ್, ಎಲ್ಲವನ್ನ ಉಂಟು ಮಾಡಿರುವ ಸರ್ವಶಕ್ತನಾದ ದೇವರ ಮಹಿಮೆನೇ ನನಗೆ ಕೊಡುವುದಾದ್ರೆ, ನೀನಿನ್ನೂ ಎಷ್ಟು ಗತ್ತಲ್ಲಿ, ಎಷ್ಟು ಗಾಂಭೀರ್ಯವುಳ್ಳವರಾಗಿ ನಿಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕು ಗೊತ್ತಾ? ಹಲೋ, ಅವನು ಇರುವುದರಲ್ಲಿ ನಾನು ಇದ್ದೀನಿ ಅಂತ ಹೇಳ್ತೇನೆ. ನಾವು ಹೇಳ್ತೇವೆ ಅವರು ಇಲ್ಲದರಿಂದ ಇರುವ ಹಾಗೆ ಮಾಡುವ ಕರ್ತನು. ಹಲ್ಲೆಲೂಯಾ. ಅವರ ಮಹಿಮೆಯಲ್ಲಿ ನಾ ಹೇಳ್ತೇನೆ ಕೇಳಿಸ್ಕೊಳ್ರಿ, 2025ನೇ ವರ್ಷ ಮಹಿಮೆಯ ವರ್ಷ. ಎಷ್ಟು ಆಮೇಲೆ ಹೇಳ್ತೀರಾ? ನಾವು ಕನಸಿನಲ್ಲೂ ಕನಸು ಕಾಣದ ವರ್ಷ ಮಹಿಮೆಯ ವರ್ಷ. ಅದನ್ನು ನಾವು ಅನುಭವಿಸ್ತೇವೆ. ನಾನು ಹೇಳ್ತೇನೆ, ಪ್ರತಿಯೊಬ್ಬೊಬ್ಬರು ಅದನ್ನು ಅನುಭವಿಸ್ತೀರಿ ನೋಡ್ರಿ. ಹಲ್ಲೆಲೂಯಾ. ಕೇಳಿಸ್ಕೊಳಕ್ ಚೆನ್ನಾಗಿತ್ತು ಫಾಸ್ಟ್. ನೀವು ಕೇಳಿಸ್ಕೊಳಕ್ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ಇಲ್ಲಿ ನಿಂತು ಹೇಳ್ತಿಲ್ಲ. ಇದೇ ಸತ್ಯ, ಇದು ನಡೀತದೆ. ದೇವರ ಮಹಿಮೆಯನ್ನು ಹೊಂದಿದವರಾಗಿ ಈ ಬಳ್ಳಾರಿ ಪ್ರಾಂತ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಈ ಭಾರತ ದೇಶದಲ್ಲಿ ದೇವರ ಮಹಿಮೆಯನ್ನು ಹೊಂದಿಕೊಂಡವರಾಗಿ, ಅವರ ಮಹಿಮೆಯಲ್ಲೇ ಪಾಲನ್ನು ಹೊಂದಿದವರಾಗಿ ನಾವು ಹೋಗುವ ಎಲ್ಲ ಸ್ಥಳದಲ್ಲೂ ದೇವರ ಸಾನ್ನಿಧ್ಯ ಇಳಿದು ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ ಹಾಗೆ? ನಮ್ಮ ತಲೆ ಮೇಲೆ ಕೈಗಳಿಟ್ಟು ಮಹಿಮೆ, ಓ ಹಲ್ಲೆಲೂಯಾ, ಮಹಿಮೆ. ಗಟ್ಟಿಯಾಗಿ ಹೇಳೋಣ, ಮಹಿಮೆ ಯೇಸು ಅಪ್ಪ, ಮಹಿಮೆ. ಯೇಸು ಅಪ್ಪ ನಿನ್ನ, ಯೇಸು ಅಪ್ಪ. ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ, ಮೋಶೆ ಕಟ್ಟಲ್ಪಟ್ಟ ಆಲಯದಲ್ಲಿ, ಕೇಳಿಸ್ಕೊಳ್ರಿ, ದೇವರ ಮಹಿಮೆಯಲ್ಲಿ ಇಳಿಬೇಕಂದ್ರೆ ಆಲಯ ಕಟ್ಟಲ್ಪಡಬೇಕು. ಆಲಯ ಕಟ್ಟಲ್ಪಟ್ಟದ್ದು ಜನರಿಂದ ಆದ್ರೆ, ಈ ಆಲಯ ಎಲ್ಲ ಕಟ್ಟಲ್ಪಟ್ಟದ್ದು ದೇವರ ಆತ್ಮನ ಪ್ರೇರಣೆಯಿಂದ, ದಿವ್ಯ ಆತ್ಮನನ್ನ ಹೊಂದಿಕೊಂಡವರಾಗಿ, ಅನೇಕ ಶಿಲ್ಪಿಗಳು, ಅನೇಕ ಕೆತ್ತನೆ ಕೆಲಸದವರು, ಅನೇಕ ದೇವರ ರಾಜ್ಯ ಇರಬೇಕು ಎಂಬುದಾಗಿ ಆಲೋಚನೆ ಮಾಡಿ ಕಟ್ಟಲ್ಪಟ್ಟ, ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಕಟ್ಟಲ್ಪಟ್ಟ ಆಲಯ. ಹಲ್ಲೆಲೂಯಾ. ಕಮಾನ್ ಚರ್ಚ್. ಮೋಶೆಯ ಆಲಯ ದೇವರ ಆತ್ಮನ ಪ್ರೇರಣೆಯಿಂದ, ಹಲ್ಲೆಲೂಯಾ, ದೇವರ ಆತ್ಮನನ್ನ ಹೊಂದಿಕೊಂಡವರಾಗಿ. ಒಂದು ವಾಕ್ಯವನ್ನು ಓದೋಣ, ಎಲ್ಲರೂ ಒಂದು ವಾಕ್ಯವನ್ನು ಓದ್ರಿ. ವಿಮೋಚನ ಕಾಂಡ ಪುಸ್ತಕ, ವಿಮೋಚನ ಕಾಂಡ ಪುಸ್ತಕ
ಎಷ್ಟನೇ ಅಧ್ಯಾಯ? 31ನೇ ಅಧ್ಯಾಯ. ಅದರ ಎಷ್ಟನೇ ವಚನ? ವಿಮೋಚನಾ ಕಾಂಡ ಪುಸ್ತಕ 31. ಥ್ಯಾಂಕ್ ಯು ಜೀಸಸ್. ಅದರ 5ನೇ ವಚನವನ್ನ ಓದ್ರಿ. 31:5. ಓಕೆ, 1ನೇ ವಚನದಿಂದ 5ನೇ ವಚನದವರೆಗೂ ಗಟ್ಟಿಯಾಗಿ ಓದ್ರಿ ಒಬ್ರು. ವಿಚಿತ್ರವಾಗಿ ನಯವಾದ ಕೆಲಸಗಳನ್ನ ಕಲ್ಪಿಸುವುದಕ್ಕೂ, ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸವನ್ನು ನಡೆಸುವುದಕ್ಕೂ, ರತ್ನಗಳನ್ನ ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ, ಇವೇ ಮೊದಲಾದ ಕಮಾನ್ ಚರ್ಚ್ ಸಮಸ್ತ ಈ ಆಲಯ ಶೃಂಗಾರವಾಗಿ ಅಲಂಕಾರವಾಗಿ ಕೆತ್ತಲ್ಪಡುತ್ತಿರುವ ಆಲಯ. ಹೌದಾ? ಹೊರಗಿನ ತೋರಿಕೆಗೆ ಶೃಂಗಾರವಾಗಿ ಏನು ಕಾಣಿಸಲ್ಪಡಬೇಕೆಂಬುದಾಗಿ ಕಟ್ಟುತ್ತಿರುವ ಆಲಯ. ಮುಂದೆ ಮಾಡುವುದಕ್ಕೂ, ನಾನು ಯೆಹೂದ ಕುಲದವನಾದ ಹೂರನ ಮೊಮ್ಮಗನು ಊರಿಯನ ಮಗನು ಆಗಿರುವ ಬೆಚಲೇನನೆಂಬುವನನ್ನು ಗೊತ್ತು ಮಾಡಿದ್ದೇನೆ. ಅವನಿಗೆ ಕಮಾನ್ ಚರ್ಚ್ ಅಲ್ಲೆಲೂಯಾ, ಕಮಾನ್ ಎಲ್ಲ ಹೇಳ್ರಿ. ಎಲ್ಲ ಎಂತ ಆತ್ಮ? ಸಿಂಪಲ್ ಆಗಿ ಹೇಳ್ಬೇಡ್ರಿ. ದಿವ್ಯ ಆತ್ಮ ಅಂದ್ರೆ ಪಕ್ಕದ ಮನೇಲಿರೋ ದಿವ್ಯನ ಆತ್ಮ ಹಂಗೆಲ್ಲ ತಿಳ್ಕೊಬೇಡ್ರಿ. ದಿವ್ಯ ಆತ್ಮ ಅಂತಂದ್ರೆ ದೇವರ ಆತ್ಮನು, ಪರಿಶುದ್ಧ ಆತ್ಮನು. ಅಲ್ಲೆಲೂಯಾ, ಕಮಾನ್. ವಾಕ್ಯ ಹೇಳ್ತದೆ, ದಿವ್ಯ ಆತ್ಮನನ್ನ ಕೊಟ್ಟು ಆ ದೇವರ ಆತ್ಮನು ಕೊಡುವ ಜ್ಞಾನದ ಮೂಲಕವಾಗಿ ಕಟ್ಟಲ್ಪಟ್ಟ ಆಲಯ. ಅಲ್ಲೆಲೂಯಾ. ದೇವರ ಆತ್ಮನ ಮೂಲಕವಾಗಿ ಕಟ್ಟಲ್ಪಟ್ಟ ಆಲಯ. ದೇವರೇ ಬಂದು ವಾಸ ಮಾಡಬೇಕು, ಅದು ದೇವರೇ ಜ್ಞಾನ ಕೊಡಬೇಕು. ದಿವ್ಯಾತ್ಮನನ್ನ ಹೊಂದಿಕೊಂಡವರು ಆ ಜ್ಞಾನದ ಮೂಲಕವಾಗಿಯೇ ಆಲಯವನ್ನ ಕಟ್ಟಲ್ಪಟ್ಟ ಆಲಯ, ದ ಮೂವಿಂಗ್ ಟೆಂಪಲ್, ಮೊದಲನೇ ಆಲಯ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಎಷ್ಟು ಜನಕ್ಕೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ. ದಿ ಬೆಸ್ಟ್ ಆಲಯ ಕಟ್ಟಲ್ಪಡ್ಬೇಕಂದ್ರೆ ಪರಿಶುದ್ಧಾತ್ಮನ ಪ್ರೇರಣೆಯಾಗಿ ಕಟ್ಟಲ್ಪಟ್ಟ ಆಲಯ ಇದೆ ನೋಡ್ರಿ. ಹಲ್ಲೆಲೂಯಾ. ಅವರೇ ಹೇಳ್ಬಿಡ್ತಾರೆ, ಈ ರತ್ನ, ಈ ಚಿನ್ನ ತಾಮ್ರ ಬೆಳ್ಳಿಯನ್ನ ಹೇಗೆಲ್ಲ ಅದನ್ನ ಕೆತ್ತನೆ ಮಾಡಬೇಕು ಅಂತ. ಅವರು ಕಂಡದ್ದನ್ನ ಮಾಡುವವರಲ್ಲ, ದೇವರಾತ್ಮನು ತಿಳಿಸಿದ್ದನ್ನ ಮಾಡುವವರಾಗಿ, ಹಲ್ಲೆಲೂಯಾ, ಸುಂದರವಾಗಿ, ಅತಿಶಯವಾಗಿ, ಅದ್ಭುತವಾಗಿ. ಕಮಾನ್ ಚರ್ಚ್ ಎಲ್ಲರೂ ಹೇಳ್ರಿ, ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷವಾಗಿ ಈ ಆಲಯ ಸುಂದರವ ಅಲಂಕಾರ. ಆಮೆನ್. ಕರೆಗಳ ಮೇಲೆ ಕೆತ್ತಿಡ್ರಿ. ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷ ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವುದು. ಎಲ್ಲರೂ ಶಬ್ದವಾಗಿ, ಅದ್ಭುತವಾಗಿ, ಅತಿಶಯವಾಗಿ, ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವುದು. ಹೇಳ್ತೇನೆ ಕೇಳಿಸ್ಕೊಳ್ರಿ. ಕೆತ್ತನೆಯಿಂದ ಕೆತ್ತಲ್ಪಟ್ಟ ರತ್ನ ಮುತ್ತುಗಳು ವಜ್ರ ಆಭರಣಗಳಿಂದ ಕೆತ್ತಲ್ಪಟ್ಟ ಆಲಯ ಆಗಿದ್ರು ಕೂಡ ಅದಕ್ಕೆ ರೂಪ ಅಲಂಕಾರ ಬರುವುದು ದೇವರ ಮಹಿಮೆ ಅದರ ಮೇಲೆ ಇಳಿದು ಬರುವಾಗ. ಆ ಗ್ಲೋರಿ, ಆ ಶಕೈನ ದೇವರ ಮಹಿಮೆ ಅದರ ಮೇಲೆ ಇಳಿದು ಬರುವಾಗ ಇನ್ನೂ ಅದ್ಭುತವಾಗಿಯೂ ಅತಿಶಯವಾಗಿಯೂ ವಿಶೇಷವಾಗಿ ಅನೇಕ ಜನಾಂಗಗಳ ಕಣ್ಣುಗಳು ಸೆಳೆಯುವ ಹಾಗೆ, ಅನೇಕರ ಆತ್ಮಗಳು ಆ ಆಲಯದ ಕಡೆಗೆ ಸೆಳೆಯುವ ಹಾಗೆ ದೇವರ ಮಹಿಮೆ ಮಾಡಿ ನಡೆಸ್ತಾರೆ. ಎಷ್ಟು ಜನ ಆಮೆನ್ ಹೇಳ್ತೀರಾ? ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಜೀಸಸ್. ಪಾಸ್ಟರ್ ಜಿ ಟೈಮ್ ಕೇಳ್ತಿಲ್ಲ, ಬರೆದಿಟ್ಕೊಂಡ್ಬಿಡ್ರಿ, ವಾಚ್ ನೋಡ್ಬೇಡ್ರಿ, ಬರೆದು ಬಿಟ್ಕೊಂಡ್ಬಿಡ್ರಿ. ಈ ಆಲಯದ ಮಹಿಮೆ
ನಾನು ಹೇಳ, ವಜ್ರ ಮುತ್ತು ರತ್ನಗಳೆಲ್ಲ ಹಾಗೆ ಇಟ್ಟಿದ್ರೆ, ಒಂದು ಸೈಡಲ್ಲಿ ಇಟ್ಟಿದ್ರೆ ಅದು ಹೊಳೆಯಲ್ಲ. ಅದರ ಮೇಲೆ ಯಾವಾಗ ಒಂದು ಬೆಳಕು ಬಂದು ಬೀಳ್ತದೆ ನೋಡ್ರಿ, ಎಲ್ಲರ ಕಣ್ಣುಗಳು ಅದರ ಮೇಲೆ ಹೋಗುವ ಹಾಗೇನೆ. ನಾನು ಹೇಳ್ತಿದ್ದೇನೆ, ದೇವರ ಆತ್ಮನ ಪರವಶವಾಗಿ ನಿಂತು ಹೇಳ್ತಿದ್ದೇನೆ, ಈ ಆಲಯದ ಮಹಿಮೆ, ಓ ಹಾಲೆಲೂಯ, ಇಂದಿನ ವೈಭವ ಹೇಗಿತ್ತೋ ಗೊತ್ತಿಲ್ಲ, ಆದರೆ ಚಿನ್ನ ವಜ್ರ ಮುತ್ತುಗಳ ದಿವ್ಯ ಆತ್ಮನಿಂದ ಕಟ್ಟಲ್ಪಟ್ಟ ಆಲಯದ ಮೇಲೆ ದೇವರ ಮಹಿಮೆ ಇಳಿದು ಬರುವಾಗ ಈ ಆಲಯ ಅನೇಕ ಜನಾಂಗಗಳನ್ನು ಸೆಳೆಯುವ ಹಾಗೆ. ಓ ಹಾಲೆಲೂಯ. ಕಮಾಂಚರ್, ಎಷ್ಟು ಜನಕ್ಕೆ ವೈರಾಗ್ಯ ಉಂಟು? ಈ ಆಲಯದ ಮೂಲಕವಾಗಿ ಅನೇಕ ಜನಾಂಗಗಳ ಕಣ್ಣುಗಳು ಈ ಕಡೆಗೆ ನೋಡುವ ಹಾಗೆ, ಅವರ ಆತ್ಮಗಳು ಆಕರ್ಷಣೆ ಆಗುವ ಹಾಗೆ, ಅದ್ಭುತವಾಗಿಯೂ ವಿಶೇಷವಾಗಿಯೂ ವಿಚಿತ್ರವಾಗಿ. ಇಲ್ಲೇನೋ ಒಂದು ವಿಚಿತ್ರ ಅಂತ ಒಂದು ವರ್ಡ್ ಓದಿದಲ್ವಾ? ಫಸ್ಟ್ ವರ್ಡ್ ವಿಚಿತ್ರವಾಗಿ. ಕಮಾನ್, ವಿಚಿತ್ರ ಅಂದ್ರೆ ತುಂಬಾ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ವಿಚಿತ್ರ ಅಂದ್ರೆ ಏನ್ ಹೇಳ್ರಿ? ಸ್ಪೆಷಲ್ ಆಗಿ, ಎಲ್ಲ ತರ ಅಲ್ಲ, ಇದೇನೋ ಒಂಥರ ಸ್ಪೆಷಲ್. ಕಮಾನ್, ನಾವೆಲ್ಲ ಒಂಥರ ಸ್ಪೆಷಲ್ ಇದ್ದಾಗೆ. ಕಮಾನ್ ಸರಿ, ಎಲ್ಲ ಹೇಳ್ರಿ, ನಾವೆಲ್ಲ ಒಂಥರ ಸ್ಪೆಷಲ್ ಇದ್ದ ಹಾಗೆ. ಜನರು ನಮ್ಮನ್ನು ನೋಡುವವ್ರು ಹೇಳ್ಬೇಕು, ಬ್ಲೆಸ್ಸಿ ಏನೋ ಒಂಥರ ಸ್ಪೆಷಲ್ ಅಪ್ಪ, ಮೈಕಲ್ ಏನೋ ಒಂಥರ ಸ್ಪೆಷಲ್. ಹಲೋ, ಈ ಪಾಸ್ಟರ್ ಬರೀ ಅವ್ರಿಬ್ರು ಹೆಸರು ಮಾತ್ರ ಹೇಳ್ತಾರೆ, ನನ್ನ ಹೆಸರನ್ನ ಹೇಳಲ್ಲ. ಅಂದ್ರೆ ನಿಮ್ಮ ಹೆಸರು ಹೇಳ್ರಿ, ನಾನು ಹೇಳ್ತೀನಿ. ಪವನ್ನ ನೋಡಿದ್ರೆ ಪವನ್ ಜೊತೆ ಇರ್ಬೇಕಪ್ಪ, ಸ್ವಲ್ಪ ದಿನ ಇರ್ಬೇಕು, ಏನೋ ಒಂಥರ ಅವನ ಹತ್ರ ಇದ್ರೆ ಏನೋ ಒಂಥರ ಸಮಾಧಾನ, ಏನೋ ಒಂದೊಂದು ಮಾತಾಡುವಾಗ್ಲೇ ಒಂಥರ ಏನೋ ಒಂದು ದೈವಿಕವಾದ ಒಂದೊಳಗೆ ಏನೋ ಒಂಥರ ಸಮಾಧಾನ ಆಗ್ತದೆ. ಪವನ್ ಒಂದೇನಾದ್ರೂ ಒಂದು ಮಾತಾಡು, ಹೇಳ್ಬಿಡು, ನಾನೆಲ್ಲ ಹೋಗ್ತಿದ್ದೀನಿ, ಏನಾದ್ರು ಮಾತಾಡ್ತೀಯಾ ಅಂತ ಜನಗಳ ಮನಸ್ಸು, ಕಣ್ಣು, ಹೃದಯ, ದೃಷ್ಟಿ ಎಲ್ಲ ನಮ್ಮಗಳ ಮೇಲೇನೆ. ಹಲ್ಲೆಲೂಯ. ಎಷ್ಟು ಜನಕ್ಕೆ ಆ ಮಹಿಮೆಯನ್ನ ಈ ವರ್ಷ ನಾನು ಒತ್ತುಕೊಂಡು ಹೋಗಬೇಕು. ಹೇಳ್ತೇನೆ, ಕೇಳಿಸ್ಕೊಳ್ರಿ. ಹೋಗುವ ಎಲ್ಲಾ ಕಡೆ ನಾನು ಈ ಲಿಪ್ಸ್ಟಿಕ್, ಮೇಕಪ್, ಸೂಟು ಬೂಟು, ಈ ಎಲ್ಲ ಇರ್ಲಿ, ತಪ್ಪಂತ ಹೇಳ್ತಲ್ಲ, ಅದು ಇರ್ಲಿ. ಅದು ಅದ್ರ ಮೇಲೆ ಏನಾದ್ರೂ ದೇವರ ಮಹಿಮೆ ಇಳಿತು ನೋಡ್ರಿ, ವರಗಳ ಅಲಂಕಾರಕ್ಕಿಂತಲೂ ದೇವರ ಮಹಿಮೆಯ ಅಲಂಕಾರ ನನ್ನ ಮೇಲೆ, ನಿನ್ನ ಮೇಲೆ ಇಳಿಯುವಾಗ ಅನೇಕ ಜನಾಂಗಗಳ ಕಣ್ಣುಗಳು, ಅನೇಕರ ಆತ್ಮನು, ಅನೇಕರ ಪ್ರಾಣಗಳು ಇದರ ಒಳಗಡೆ ಸೇರಿಕೊಳ್ಬೇಕು, ಅಲ್ಲಿ ಹೋಗಬೇಕು ಅಂತ ಆಸೆ ಬರಬೇಕು ನೋಡ್ರಿ. ಹಲ್ಲೆಲೂಯ. ಅದನ್ನ ಈ ವರ್ಷ ದೇವರು ಮಾಡಲಿಲ್ಲ ಈ ಆಲಯದ ಮೇಲೆ. ಎಷ್ಟು ಜನ ರಿಸೀವ್ ಮಾಡ್ಲಿಕ್ಕಿದ್ದೀರಾ ಮಹಿಮೆಯನ್ನ, ಆ ಗ್ಲೋರಿ, ಆ ಶಕೈನ, ಅಸಾಧಾರಣವಾದ ಮಹಿಮೆಯನ್ನ? ಸ್ಪೆಷಲ್. ನಾವೆಲ್ಲ ಸ್ಪೆಷಲ್ ವ್ಯಕ್ತಿಗಳು. ಪಕ್ಕದವ್ರು ನೋಡಿ, ನೀವೇ ಯು ಆರ್ ಎ ಸ್ಪೆಷಲ್ ಪರ್ಸನ್, ವಿಶೇಷವಾದವ್ರು ನೀವು. ಆಮೆನ್, ಹಲ್ಲೆಲೂಯ. ಈ ಆಲಯದ ಒಳಗೆ ಕೂತಿರುವ ನೀವೇ ಧನ್ಯರು, ಭಾಗ್ಯವಂತರಾಗಿದ್ದೀರಾ. ಹಲ್ಲೆಲೂಯ. ಕರಗಳ ಮೇಲೆ ಕೆತ್ತಿ. ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು, ಶಬ್ದವಾಗಿ ಅಸಾಧಾರಣ, ಶಬ್ದವೆತ್ತಿ ಮಹಿಮೆ. ಮಹಿಮೆ, ಅವರ ಮಹಿಮೆಯಲ್ಲಿ ಪಾಲು ಹೊಂದಿದವರು ನಾವು. ಈ ರಾಮ ಶೇತೇರೆ ಯೇಸು ಅಪ್ಪ ಯೇಸು ಅಪ್ಪ ನಿನ್ನ ಮಹಿಮೆ. ಹಲ್ಲೆಲೂಯ. ನಿನ್ನ ಮೇಲೂ, ನಿನ್ನ ಕುಟುಂಬದ ಮೇಲೂ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಪರಿವಾರ, ನಿಮ್ಮ ತಂದೆ ತಾಯಿಗಳ ಮೇಲೆ ಈ ಮಹಿಮೆ ಈ ವರ್ಷವೆಲ್ಲ ಆವರಿಸಿಕೊಂಡು ಹೋಗುವ ಎಲ್ಲ ಸ್ಥಳದಲ್ಲಿ, ನೀವು ಪ್ರಯಾಣ ಮಾಡುವ ಸ್ಥಳದಲ್ಲಿ, ಎಲ್ಲಿ ಯಾವ ಸ್ಥಾನದಲ್ಲೂ ನಿಂತುಕೊಂಡ್ರು ದೇವರ ಮಹಿಮೆಯನ್ನ, ನಿಮ್ಮನ್ನ ನೋಡಲ್ಲ ಜನ. ಕಮಾನ್, ನಿಮ್ಮನ್ನೆಲ್ಲ ನೋಡೋದು,
ನಿಮ್ಮ ಮೇಲೆ, ನಿಮ್ಮ ಒಳಗಿರುವ ದೇವರ ಮಹಿಮೆಯನ್ನೇ ನೋಡಿ ಅವರು ಹೇಳ್ತಾರೆ, ಇವನೊಬ್ಬ ದೈವ ಮನುಷ್ಯನು, ಇವಳೊಬ್ಬಳು ದೈವ ಭಕ್ತಳು ಎಂಬುದಾಗಿ ಅನೇಕರು ಸಾಕ್ಷಿ ಹೇಳುವ ಹಾಗೆ. ಹಲ್ಲೆಲೂಯಾ. ಕಮಾಚಾರಿ 2 ಸೆಷನ್ ಇದೆ, ವೆರಿ ಪವರ್ಫುಲ್ ಪ್ಯಾಕ್ಡ್ ಸೆಷನ್ ನಾಳೆ. ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧವಾಗಿದ್ದೀರಾ? ನೀವು ಇಲ್ಲಿಯವರೆಗೆ ಅನುಭವಿಸಿದ ಮಹಿಮೆಯನ್ನ ಖಂಡಿತವಾಗ್ಲೂ ದೇವರು ನಿನ್ನ ಬದುಕಲ್ಲಿ ಅನುಗ್ರಹಿಸಿ ನಡೆಸುವ ದೇವರು. ಆಮೆನ್. ಹಲ್ಲೆಲೂಯಾ. ಪಕ್ಕದವ್ರ ಕೈ ಹಿಡದೆ ಹೇಳ್ರಿ, ನೀನು ಕೀಳಾಗಿ ಅಲ್ಲ, ಮೇಲಾಗಿ ಜೀವಿಸಿ. ಬಾಲವಾಗಿ ಅಲ್ಲ, ತಲೆಯಾಗಿ ಜೀವಿಸಿ. ದಾಸತ್ವದಲ್ಲಿ ಅಲ್ಲ, ಅಧಿಕಾರವುಳ್ಳವರಾಗಿ ಚಲಿಸಿ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಕಮ್ ಆನ್ ಚರ್ಚ್, ಇದೇ ಸತ್ಯ. ದೇವರ ಮಹಿಮೆ ಒಬ್ಬ ಜೀವಿತದಲ್ಲಿ ಇಳಿದು ನೀವೆಲ್ಲೇ ವಾಕ್ಯ ಓದಿ ನೋಡ್ರಿ, ಎಲ್ಲಿ ಬೇಕಾದ್ರೂ ವಾಕ್ಯ ಓದಿ ನೋಡ್ರಿ, ದೇವರ ಮಹಿಮೆ ಇಳಿತು ಅಂತ ಅನ್ನುವ ಸ್ಥಳದಲ್ಲೆಲ್ಲ ಅತಿಶಯವಾದ ಕಾರ್ಯಗಳು. ಏನ್ ಹೇಳ್ರಿ, ಮನುಷ್ಯನ ಜ್ಞಾನಕ್ಕೆ ಯೋಚನೆ ಮಾಡಕ್ಕಾಗಲ್ಲ ಅಂತ ಕಾರ್ಯಗಳು ನಡೆಯಲ್ಪಟ್ಟಿದೆ. ರೈಟ್? ನಾನು ಹೇಳ್ತೀನಿ, 2025ನೇ ವರ್ಷದಲ್ಲಿ ನಿಮಗೆ ಕೊಡಲ್ಪಟ್ಟಿರುವ ವಾಗ್ದಾನಕ್ಕಿಂತಲೂ, ಕಮಂಚರ್, ವಾಗ್ದಾನಕ್ಕಿಂತಲೂ ಆ ಎಲ್ಲ ಎಲ್ಲೆಗಳನ್ನ ದಾಟಿ ದೇವರ ಮಹಿಮೆಯ ಮುಂದುಗಡೆನೆ ನಿಂತುಕೊಳ್ಳುವ ಹಾಗೆ ಕರ್ತನ ನಮ್ಮನ್ನು ಮಾಡಿ ನಡೆಸ್ತಾರೆ. ಎಲ್ಲ ಎದ್ದು ನಿಂತ್ಕೊಳ್ಳೋಣ, ಎಲ್ಲ ಎದ್ದು ನಿಂತ್ಕೊಳ್ಳೋಣ. ಮಹಿಮೆ ಶಬ್ದವಾಗಿ, ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ, ಎಲ್ಲ ಮಹಿಮೆ ಮಹಿಮೆ ಮಹಿಮೆ. ಹೋಗಿ ಹೇಳ್ರಿ, ಯೇಸು ಅಪ್ಪ ನಿನ್ನ ಮಹಿಮೆ. ಹೇಳ್ರಿ, ಅಸಾಧಾರಣ ಮಹಿಮೆ, ಅಸಾಧಾರಣವಾದ ಮಹಿಮೆ. ಈ ಆಲಯವನ್ನು ಕವಿಯಲಿ. ಶಬ್ದವೆತ್ತಿ ಎಲ್ಲರೂ ಹೇಳೋಣ, ಅಸಾಧಾರಣ. ಕಮಾನ್. ಅಸಾಧಾರಣವಾದ ಮಹಿಮೆ. ಈ ಆಲಯವನ್ನು ಎಲ್ಲರೂ ಕರಗಳನ್ನ ಮೇಲೆ ಕೆತ್ತಿ, ಎಲ್ಲರೂ ಮಹಿಮೆ ಒಂದು ಪ್ರವಾದನೆಯಾಗಿ ಎಲ್ಲ ಹೇಳೋಣ. ಈ ಆಲಯದ ವೈಭವವು ಇಂದಿನ ವೈಭವಕ್ಕಿಂತಲೂ, ಎಲ್ಲರೂ ಶಬ್ದವಾಗಿ, ಈ ಆಲಯದ ವೈಭವವು ಇಂದಿನ ವೈಭವಕ್ಕಿಂತಲೂ ಅದ್ಭುತವಾಗಿ, ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷವಾಗಿ ನಿನ್ನ ಮಹಿಮೆಯಿಂದ ತುಂಬಿಕೊಂಡು. ಎಷ್ಟು ಜನ ನಂಬಿಕೆಯಿಂದ ಹೇಳ್ತೀರಾ? ಅದ್ಭುತವಾಗಿ, ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷವಾಗಿ ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವರು. ಅಸಾಧಾರಣವಾದ ಮಹಿಮೆ,
ಓ ಎಸ್ ಎಸ್, ದೇವರ ಮಹಿಮೆ, ಆತನ ಮಹಿಮೆ, ಗ್ಲೋರಿ, ದೇವರ ಶಕೈನ ಎಲ್ಲರೂ ಗಟ್ಟಿಯಾಗಿ ಕರಗಳನ್ನು ತಟ್ಟುತ್ತಾ ಹೇಳೋಣ, ಗಟ್ಟಿಯಾಗಿ ಕರಗಳ ತಟ್ಟಿ ಮಹಿಮೆ. ಓ ರಾಮ ಓ ಹೇಳ್ರಿ, ಮಹಿಮೆ ಮಹಿಮೆ ಮಹಿಮೆ, ಯೇಸು ಅಪ್ಪ ನಿನ್ನ ಮಹಿಮೆ, ಮಹಿಮೆ. ಓ ದೇವರ ಬೆಂಕಿ, ಆತನ ಅಗ್ನಿ, ಆತನ ಅಗ್ನಿಮಯವಾದ ಮಹಿಮೆ. ಓ ರಾಮ ಶಾತನ ರಾಮ ದೇವರ ಬಲವುಳ್ಳ ಮಹಿಮೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ. ನಂಬಿಕೆ ಉಳ್ಳವರು ಮಾತ್ರ ಗಟ್ಟಿಯಾಗಿ ಕರಗಳ ತಟ್ಟಿ ಹೇಳ್ರಿ, ಓ ದೇವರ ಮಹಿಮೆ ನನ್ನ ಮೇಲೆ, ದೇವರ ಶಕೈನ ಬಲವುಳ್ಳ ಮಹಿಮೆ, ಅವರ ಮಹಿಮೆಯ ಪಾಲು ನನ್ನ ಒಳಗಡೆ. Yes, yes, yes. Come on, church. Come on, come on. ಪರಲೋಕದ ಆ ಮಹಿಮೆ, ಓ ಹಲ್ಲೆಲೂಯಾ, ದೇವರ ಸಾನ್ನಿಧ್ಯ, ಅವರ ಪ್ರಸನ್ನತೆ, ಅಸಾಧಾರಣವಾದ ಮಹಿಮೆ ಈ ಅಗಾಪೆ ಚರ್ಚಿನ ಮೇಲೆ ಇಳಿದು ಬರಲಿ. ಅಸಾಧಾರಣವಾದ ಮಹಿಮೆ, ಅಸಾಧಾರಣವಾದ ಕೊನೆಯದಾಗಿ ಎಲ್ಲರೂ ಕರಗಳ ಮೇಲೆ ಕೆತ್ತಿ ದೇವರ ಮಹಿಮೆಗಾಗಿ ಸ್ತೋತ್ರ ಮಾಡುತ್ತಾ ಮಹಿಮೆ ಮಹಿಮೆ ಯೇಸು ಶಬ್ದವಾಗಿ ಮಹಿಮೆ ಮಹಿಮೆ ಕರ್ತನೇ, ಒಬ್ಬೊಬ್ಬರ ಜೀವಿತದಿಂದ ಮಹಿಮೆ ಇಳಿದು ಬರಲಿ. ಅಗ್ನಿ ಸ್ತಂಭವಾಗಿ, ಮೇಘ ಸ್ತಂಭವಾಗಿ ಒಬ್ಬೊಬ್ಬರ ಜೀವಿತದಲ್ಲಿ ಅಗತ್ಯಕ್ಕೆ ಅದ್ಭುತಗಳನ್ನು ಮಾಡಿ ನಡೆಸುವ ಮಹಿಮೆ ಮಹಿಮೆ. ಗ್ಲೋರಿ ಗಟ್ಟಿಯಾಗಿ ಕರಗಳ ಅವರ ಮಹಿಮೆಗಾಗಿ, ಅವರ ಇರುವಿಕೆಗಾಗಿ, ಆತನ ಸಾನ್ನಿಧ್ಯಕ್ಕಾಗಿ, ಬಲವುಳ್ಳ ಮಹಿಮೆಗಾಗಿ ಗಟ್ಟಿಯಾಗಿ ಸ್ತೋತ್ರ ಮಾಡುತ್ತಾ ಹೇಳೋಣ. ಎಲ್ಲ ಮಹಿಮೆ ಯೇಸಪ್ಪ ನಿನ್ನ ಮಹಿಮೆ. ಕರ್ತನೇ, ನಿನ್ನ ಸಮ್ಮುಖದಲ್ಲಿ ನಿಂತಿರುವ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಮನಸ್ಸಾರೆ ನಾನು ಇವರನ್ನು ಆಶೀರ್ವದಿಸಿದ್ದೇನೆ ಕರ್ತನೇ. ನಿನ್ನ ಮಹಿಮೆ ಇವರ ಬದುಕಲ್ಲಿ ಇಳಿದು ಬಂದು ಅಗತ್ಯಕ್ಕೆ ಅದ್ಭುತಗಳನ್ನು ಮಾಡಿ ನಡೆಸಿ, ಓ ಹಾಲು ಇವರ ಕನಸಿನಲ್ಲೂ ಕನಸು ಕಾಣದ ರೀತಿಯಲ್ಲಿ, ಓ ರಾಬ ಶೇತೇನೆ ಅಗತ್ಯಕ್ಕೆ ಅದ್ಭುತಗಳನ್ನು ಮಾಡಿ ಅಪ್ರಮಯವಾದ ಮಹತ್ ಕಾರ್ಯಗಳು, ಅಸಂಖ್ಯವಾದ ಅದ್ಭುತಗಳು ಇವರ ಬದುಕಲ್ಲಿ ಈ 2025ನೇ ವರ್ಷದಲ್ಲಿ ಅದನ್ನು ನಡೆಯಲಿ. ಇದಕ್ಕೆ ಅಡ್ಡಿಪಡಿಸುವ, ಇದಕ್ಕೆ ವಿರುದ್ಧವಾಗಿ ನಿಂತುಕೊಳ್ಳುವ ಎಲ್ಲ ತಡೆಗಳು, ಎಲ್ಲ ಎಲ್ಲೆಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಅದನ್ನು ಶಪಿಸಿ ಲಯಗೊಳಿಸಿದ್ದೇವೆ ಸ್ವಾಮಿ. ಓ ರಾಮ ಶೇತೇರೆ, ನಿನ್ನ ಬಲವುಳ್ಳ ಮಹಿಮೆಗಾಗಿ ಸ್ತೋತ್ರ. ಎಲ್ಲ ಮಹಿಮೆ ಘನತೆಗೆ ಸೇರಿ ಬಂದಿರುವ ನಿನ್ನ ಮಕ್ಕಳನ್ನ ಹೆಸರಾಗಿ ಆಶೀರ್ವಾದ ಮಾಡು, ಬಲ ಕೊಟ್ಟು ನಡೆಸು, ಸಾಮರ್ಥ್ಯದಿಂದ ತುಂಬಿಸು. ಎಲ್ಲ ಮಹಿಮೆ ಘನತೆ ನಿನಗೆ,
ಯೇಸುವಿನ ನಾಮದಲ್ಲಿ ಪರಲೋಕದ ತಂದೆ. ಶಬ್ದ ಹೇಳೋಣ ಗಟ್ಟಿಯಾಗಿ ಸಭೆಯಲ್ಲ. ಆಮೇನ್, ಆಮೇನ್.